ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಆ ರೀತಿ ಮಾತ್ರ ಆಲೋಚನೆ ಮಾಡಬೇಡ. ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಆ ರೀತಿ ಮಾತ್ರ ಯೋಚನೆ ಮಾಡಬೇಡ. ಯಾವ ರೀತಿ ಯೋಚನೆ ಮಾಡಬಾರ್ದು? ಈ ದಿನ ವಾಕ್ಯದಲ್ಲಿ ದೇವರು ಅದನ್ನು ನಿಮಗೆ ತಿಳಿಯಪಡಿಸ್ತಾರೆ. ವಿಮೋಚನಕಾಂಡ ಬರೆದ ಪುಸ್ತಕ 14ನೇ ಅಧ್ಯಾಯ 11 ಮತ್ತು 12ನೇ ವಚನ. ಅವರು ಮೋಶೆಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದುದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿ? ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಆಮೇನ್. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಇಸ್ರಾಯೇಲರು ಮೋಶೆಗೆ ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಈ ವಾಕ್ಯದಲ್ಲಿ ಇರುವಂಥ ಒಂದು ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟು ಜನ ರೆಡಿ ಇದ್ದೀರಿ ಕೇಳಲಿಕ್ಕೆ? ನೋಡ್ರಿ, ಇಲ್ಲಿ ಇಸ್ರಾಯೇಲರಿಗೆ ಕಷ್ಟದ ಪರಿಸ್ಥಿತಿ ಎದುರಾಗಿದೆ, ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಗಿದೆ, ಗಾಬರಿಯ ಪರಿಸ್ಥಿತಿ ಎದುರಾಗಿದೆ, ಎದೆ ಬಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ, ಪ್ರಾಣ ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಆದರೂ ಅವ್ರು ಹೇಳ್ತಾರೆ, ಇಲ್ಲಿ ಇಸ್ರಾಯೇಲರು ಅಂಥ ಪರಿಸ್ಥಿತಿ ಬಂದರೂ ಸಹ, ಅಂಥ ಇಕ್ಕಟ್ಟಿನ ಪರಿಸ್ಥಿತಿ ಬಂದರೂ ಸಹ, ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದರೂ ಸಹ ಅವ್ರು ಹೇಳ್ತಾ ಇದ್ದಾರೆ, ನಾವು ಸಾಯ್ಬೇಕಂತ ಆಲೋಚನೆ ಮಾಡಲ್ಲ, ನಾವು ಬದುಕಬೇಕಂತ ಆಲೋಚನೆ ಮಾಡುತ್ತೇವೆ. ವಾವ್, ಎಂಥ ಒಳ್ಳೆ ಮಾತಲ್ವಾ? ಅಲ್ಲೇಲೂಯಾ. ಇಸ್ರಾಯೇಲರಿಗೆ ಅಂಥ ಇಕ್ಕಟ್ಟಿನ ಪರಿಸ್ಥಿತಿ ಬಂದರೂ ಕೂಡ ಮುಂದೆ ದಾರಿ ಇಲ್ಲ ಅವರಿಗೆ. ಹಿಂದೆ ಶತ್ರು ಸೈನ್ಯ, ಆ ಕಡೆ ಈ ಕಡೆ ಸುತ್ತಮುತ್ತಲೆಲ್ಲ ಅರಣ್ಯ ಇದೆ, ಅವರಿಗೆ ದಾರಿನೇ ಇಲ್ಲ. ಆದರೂ ಅಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ, ಪ್ರಾಣ ಹೋಗುವಂಥ ಪರಿಸ್ಥಿತಿಯಲ್ಲೂ ಸಹ ಅವರು ಸಾಯ್ಬೇಕಂತ ಆಲೋಚನೆ ಮಾಡ್ತಾ ಇಲ್ಲ, ಬದುಕಬೇಕಂತ ಆಲೋಚನೆ ಮಾಡ್ತಾ ಇದ್ದಾರೆ. ಇಸ್ರಾಯೇಲರು ಅದಕ್ಕೆ ಹೇಳ್ತಾರೆ, ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ. ಅಲ್ಲೇಲೂಯಾ. ಪ್ರಿಯ ದೇವರ ಮಕ್ಕಳು, ಇಸ್ರಾಯೇಲರು ಆಲೋಚನೆ ಮಾಡ್ತಾ ಇದ್ದಾರೆ, ನಾವು ಸಾಯಬಾರ್ದು, ನಾವು ಬದುಕಬೇಕಂತ ಆಲೋಚನೆ ಮಾಡ್ತಾ ಇದ್ದಾರೆ. ಅಂಥ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದರೂ ಸಹ ಇಸ್ರಾಯೇಲರಿಗೆ ಅವ್ರು ಅನ್ಕೊಂಡಿರ್ಬೋದು, ಅಯ್ಯೋ ಮೋಶೆ ಮಾತು ಕೇಳಿ ನಾವು ಬಂದ್ಬಿಟ್ವಿ, ಈಗ ಅರ್ಧ ದಾರಿಯಲ್ಲಿ ಎಂಥ ಪರಿಸ್ಥಿತಿ ಆಯ್ತಲ್ಲಪ್ಪ, ಈ ಕಡೆ ಫರೋನ ಸೈನ್ಯ ಅವ್ರಿಗಿನ್ನೂ ಕೋಪ ಹೆಚ್ಚಾಗಿದೆ, ಕಂಪಲ್ಸರಿ ನಾವು ಬದುಕುಳಿಯಲ್ಲ. ಏನಾಗಿದೆ, ಈಗ ಪ್ರಾಣ ಹೋಗುವಂಥ ಪರಿಸ್ಥಿತಿ. ಅಂಥ ಕಷ್ಟ ಬಂದರೂ ಕೂಡ, ಅಂಥ ಇಕ್ಕಟ್ಟು ಬಂದರೂ ಕೂಡ, ಪ್ರಿಯ ದೇವರ ಮಕ್ಕಳೇ, ಇಸ್ರಾಯೇಲರ ತಲೆಯಲ್ಲಿ ಒಂದು ಆಲೋಚನೆ ಇದೆ, ಇಸ್ರಾಯೇಲರ ಮನಸ್ಸಲ್ಲಿ ಒಂದು ಆಲೋಚನೆ ಇದೆ. ಇಸ್ರಾಯೇಲರ ಅಂಥ ಈ ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಅವರ ಬಾಯಲ್ಲಿ ಒಂದು ಮಾತು ಬರ್ತಾ ಇದೆ, ನಾವು ಸಾಯಬಾರ್ದು, ನಾವು ಜೀವಿಸಬೇಕು. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಕೆಲವು ಜನರನ್ನು ನೋಡುವಾಗ, ಅದರಲ್ಲೂ ದೇವ್ರು ನಂಬಿದಂಥ ಮಕ್ಕಳನ್ನು ಕೂಡ ನಾವು ನೋಡುವಾಗ, ಕೆಲವ್ರು ಹೇಳ್ತಾ ಇರ್ತಾರೆ, ಸಣ್ಣ ಸಣ್ಣ ವಿಷಯಗಳಿಗೆ ಹೇಳ್ತಿರ್ತಾರೆ, ಏನಂತ, ನಾನು ಬದುಕಬಾರ್ದು, ನಾನು ಸಾಯಬೇಕು, ನಾನು ಬೇಯಬೇಕು, ನಾನು ಬದುಕಬಾರ್ದು, ನಾನು ಇರಬಾರ್ದು, ನಾನು ಉಳಿಬಾರ್ದು ಅಂತ ಹೇಳ್ತಿರ್ತಾರೆ. ಯಾರಿಗೆ ಬೇಕು ಈ ಜೀವನ? ಯಾರಿಗೆ ಬೇಕು ಇಂಥ ಜೀವನ? ನಾವು ಇರಬಾರ್ದು, ನಾವು ಸಾಯ್ಬೇಕಂತೇಳಿ ಸಾವನ್ನ ಬಯಸ್ತಾ ಇರ್ತಾರೆ. ಯಾರು ಏನೋ ಅಂದ್ರೆ ಅಂತ, ಅಯ್ಯೋ ಇರಬಾರ್ದು, ಅವ್ರಂಗೆ ಅಂದ್ಬಿಟ್ರು, ಸತ್ತೋಗ್ಬೇಕು. ತಂದೆ ಬೈದ್ರೆ, ತಾಯಿ ಬೈದ್ರೆ ಇರಬಾರ್ದು, ಸತ್ತೋಗ್ಬೇಕು. ಗಂಡ ಬೈದ್ರೆ ಇರಬಾರ್ದು, ಸತ್ತೋಗ್ಬೇಕು ಅಂತ ಸಾವನ್ನ ಬಯಸ್ತಾ ಇರ್ತಾರೆ. ಅಲ್ಲೇಲೂಯಾ. ಇನ್ನು ಮೊಬೈಲ್ ಕೊಡಿಸಿಲ್ಲ ಅಂದರೆ, ಬೈಕ್ ಕೊಡಿಸಿಲ್ಲ ಅಂದರೆ, ಸೈಕಲ್ ಕೊಡಿಸಿಲ್ಲ ಅಂದರೆ, ಬಟ್ಟೆ ಕೊಡಿಸಿಲ್ಲ, ಬಂಗಾರ ಕೊಡಿಸಿಲ್ಲ ಅಂದರೆ ಇರಬಾರ್ದು, ಸತ್ತೋಗ್ಬೇಕು ಅಂತೇಳಿ ಸಾವನ್ನ ಬಯಸ್ತಾ ಇರ್ತಾರೆ. ಅದು ಕೊಡಿಸಿಲ್ಲ, ಇದು ಕೊಡಿಸಿಲ್ಲ ಅಂತೇಳಿ ಅವ್ರೇನು ಮಾಡ್ತಾ ಇರ್ತಾರೆ, ಸತ್ತೋಗ್ಬೇಕಂತೇಳಿ ಸಾವನ್ನ ಬಯಸ್ತಾ ಇರ್ತಾರೆ. ಇನ್ನು ಅವ್ರು ಅನ್ಕೊಂಡಂಗೆ ಆಗಿಲ್ಲ ಅಂದರೆ ಅವ್ರು ಬಯಸ್ತಾ ಇರ್ತಾರೆ, ಯಾರಿಗೆ ಬೇಕಪ್ಪ ಈ ಜೀವನ, ಸತ್ತೋಗ್ಬೇಕು, ನಾವೇನು ಅನ್ಕೊಂತೀವಿ ಅದು ಹಾಗೇ ಇಲ್ಲ, ಸತ್ತೋಗ್ಬೇಕಂತ ಸಾವನ್ನ ಬಯಸ್ತಾ ಇರ್ತಾರೆ. ಇನ್ನು ಪರೀಕ್ಷೆಯಲ್ಲಿ ಫೇಲ್ ಆದರೆ ಸತ್ತೋಗ್ಬೇಕಂತ ಸಾವನ್ನ ಬಯಸ್ತಾ ಇರ್ತಾರೆ. ಇನ್ನು ಅವ್ರು ಅನ್ಕೊಂಡಿದ್ದ ಜಾಬ್ ಅವ್ರಿಗೆ ಸಿಕ್ಕಿಲ್ಲ ಅಂದರೆ, ಅವ್ರು ಅನ್ಕೊಂಡಷ್ಟು ದುಡ್ಡು ಅವ್ರಿಗೆ ಸಿಕ್ಕಿಲ್ಲ ಅಂದರೆ, ಅವ್ರು ಅನ್ಕೊಂಡಷ್ಟು ಬೆಳೆ ಅವ್ರಿಗೆ ಸಿಕ್ಕಿಲ್ಲ ಅಂದರೆ ಅವ್ರು ಅನ್ಕೊಳ್ತಾರೆ, ಇರಬಾರ್ದು, ಸಾಯ್ಬೇಕು ಅಂತೇಳಿ ಸಾವನ್ನ ಬಯಸ್ತಾ ಇರ್ತಾರೆ. ಇನ್ನು ಅಯ್ಯೋ ಎಲ್ಲರೂ ನನ್ನ ಕೀಳಾಗಿ ನೋಡ್ತಾರೆ, ಯಾರು ಸಹ ನನ್ನ ಗೌರವಿಸಲ್ಲ, ಎಲ್ಲರೂ ನನ್ನ ಕೀಳಾಗಿ ನೋಡ್ತಾರೆ, ಯಾರಿಗೆ ಬೇಕು ಈ ಜೀವನ?
ಎಲ್ಲರ ಮುಂದೆ ಎಂಥ ಮಾತು ಅಂದ್ಬಿಟ್ರು, ನನ್ನ ಮರ್ಯಾದೆ ಹೋಯ್ತು, ಇರಬಾರ್ದು, ಸತ್ತೋಗ್ಬೇಕು ಅಂತೇಳಿ ಸಾವನ್ನು ಬಯಸ್ತಾ ಇರ್ತಾರೆ. ಹಲ್ಲೆಲೂಯಾ. ನಾನು ಬದುಕಬಾರ್ದು, ನಾನು ಇರಬಾರ್ದು, ನಾನು ಸಾಯಬೇಕು ಅಂತೇಳಿ ಆಲೋಚಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಆದರೆ ಇಲ್ಲಿ ಇಸ್ರಾಯೇಲರು ಅವ್ರಿಗೆ ಎಂಥ ಕಷ್ಟದ ಪರಿಸ್ಥಿತಿ ಬಂದರೂ ಕೂಡ, ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದರೂ ಕೂಡ ಇಸ್ರಾಯೇಲರು ಹೇಳ್ತಿದ್ದಾರೆ, ಈಗ ನಾವು ಕಷ್ಟ ಇದ್ದರೂ ಪರವಾಗಿಲ್ಲ, ಒಂದು ಏನೇ ಇರಲಿ ಏನು ಇಲ್ಲದೆ ಇರಲಿ, ಐಗುಪ್ತ ದೇಶದಲ್ಲಿ ಈಗ ನಮ್ಮನ್ನು ಹೊಡಿಲಿ, ಕಷ್ಟ ಇದೆಯಾ ಇರಲಿ, ಊಟ ಇದೆಯಾ ಊಟ ಇಲ್ವಾ, ಏನೇ ತೊಂದರೆ ಇದ್ರೂ ಪರವಾಗಿಲ್ಲ, ನಾವು ಸತ್ತೋಗೋದಕ್ಕಿಂತ ನಾವು ಇಸ್ರಾಯೇಲಿಗೆ ದಾಸರಾಗಿ ಜೀವದಿಂದ ಬದುಕುಳಿಯುವುದೇ ಲೇಸು. ದೇವ್ರ ನಾಮಕ್ಕೆ ಸ್ತೋತ್ರ ಹೋಗ್ಲಿ ಪ್ರಿಯರೇ. ಹಾಗಾಗಿ ಇಸ್ರಾಯೇಲರು ಅಂಥ ಇಕ್ಕಟ್ಟಿನ ಪರಿಸ್ಥಿತಿ ಇದ್ರೂ ಸಹ ಇಸ್ರಾಯೇಲರು ಏನಂತ ಯೋಚನೆ ಮಾಡ್ತಿದ್ದಾರೆ, ಸತ್ತೋಗ್ಬಾರ್ದು, ಬದುಕಬೇಕಂತ ಆಲೋಚನೆ ಮಾಡ್ತಿದ್ದಾರೆ. ನಮ್ಮಲ್ಲಿ ನಾವು ಅನೇಕರು ನೋಡುವಾಗ ನೀವು ಸಹ ಕೇಳಿದ್ದೀರಾ, ನೀವು ಸಹ ಅದೇ ಲಿಸ್ಟಲ್ಲೂ ಇರ್ಬೋದೇ, ಅಯ್ಯೋ ನಾನು ಇರಬಾರ್ದು, ನಾನು ಸಾಯಬೇಕು, ನಾನು ಸಾಯಬೇಕು, ನಾನು ಬೇಯಬೇಕು, ನಾನು ಇರಬಾರ್ದು, ನಾನು ಸತ್ತೋಗ್ಬೇಕು ಅಂತೇಳಿ ಸಾವನ್ನು ಬಯಸ್ತಾ ಇರ್ತಾರೆ. ಅದಕ್ಕೆ ಒಂದು ಹಾಡಿದೆ, ಯಾರಿಗಿಲ್ಲಿ ದುಃಖವಿಲ್ಲ, ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ದುಃಖವಿಲ್ಲ, ಯಾರಿಗಿಲ್ಲಿ ನೋವಿಲ್ಲ, ಆನೆಗೆ ಆನೆ ಬಾರ, ಇರುವೆಗೆ ಇರುವೆ ಬಾರ, ಆನೆಗೆ ಆನೆ ಬಾರ, ಇರುವೆಗೆ ಇರುವೆ ಬಾರ, ಏಸು ಸ್ವಾಮಿ ಶಿಲುಬೆ ಹೊತ್ತು ಏಸು ಹಿಂದೆ ಬೇಗ ಬಾರ, ಆಗ ನಿನ್ನ ಬಾರ ಹಗುರ, ಆಗ ನಿನ್ನ ಬಾಳು ಹರುಷ, ಆಗ ನಿನ್ನ ಬಾರ ಹಗುರ, ಆಗ ನಿನ್ನ ಬಾಳು ಹರುಷ. ಅಲ್ಲೆಲೂಯಾ. ಭಕ್ತನ ಹೇಳ್ತಾನೆ, ಯಾರಿಗೆಲ್ಲಿ ದುಃಖ ಇಲ್ಲ, ಯಾರಿಗೆಲ್ಲಿ ನೋವಿಲ್ಲ, ಎಲ್ಲರಿಗೂ ನೋವಿದೆ, ಎಲ್ಲರಿಗೂ ಕಷ್ಟ ಇದೆ. ಹಲ್ಲೆಲೂಯಾ. ಹಾಗಂತ ಕಷ್ಟ ಇದೆ ಅಂತ ಸತ್ತೋಗ್ತೀನಿ ಅಂತ ನೀನು ಮಾತಾಡಬಾರ್ದು. ನಿನ್ನ ತಲೆಯಲ್ಲಿ ಆಲೋಚನೆ ಬರಬಾರ್ದು, ನಿನ್ನ ಬಾಯಲ್ಲಿ ಆ ಮಾತು ಬರಬಾರ್ದು. ಇನ್ನು ಕೆಲವ್ರು ಇರ್ತಾರೆ ನೋಡಿದ್ದೀವಿ ನಾವು, ಏನಂತ, ನಾನು ಸತ್ತರೆ ಬುದ್ಧಿ ಬರುತ್ತೆ ಅವರಿಗೆ, ನಾನು ಸತ್ತರೆ ಅವನಿಗೆ ಬುದ್ಧಿ ಬರುತ್ತೆ, ನಾನು ಸತ್ತರೆ ಆಕೆಗೆ ಬುದ್ಧಿ ಬರುತ್ತೆ. ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಹೋಗಿ ನೀವ್ಯಾಕೆ ಬುದ್ಧಿ ಇಲ್ಲದ ಕೆಲಸ ಮಾಡ್ಕೊಳ್ತೀರಾ? ಅವ್ರಿಗೆ ಬುದ್ಧಿ ಕಲ್ಸಕ್ಕೆ ಹೋಗಿ ಅವ್ರಿಗೆ ಬುದ್ಧಿ ಬಂದ್ಮೇಲೆ ನೀವೇನು ಎದ್ದು ಬರ್ತೀರಾ? ಆಗತ್ತೆ ಎದ್ದು ಬರಕ? ಆಗಲ್ಲ. ಯಾರಿಗೋ ಬುದ್ಧಿ ಕಲಿಸ್ಬೇಕಂತೇಳಿ ಬುದ್ಧಿ ಇಲ್ಲದಂಥ ಕಾರ್ಯ ಮಾಡಲಿಕ್ಕೆ, ಬುದ್ಧಿ ಇಲ್ಲದಂಥ ಆಲೋಚನೆ ಮಾಡಬೇಡ್ರಿ ಪ್ರಿಯರೇ. ಹಲ್ಲೆಲೂಯಾ. ಕೆಲವ್ರು ಹೌದಲ್ಲ ಹೇಳ್ತಾರಲ್ವಾ, ನಾನು ಸತ್ತರೆ ಅವಾಗ ಗೊತ್ತಾಗತ್ತೆ ನನ್ನ ಬೆಲೆ, ನಾನು ಸತ್ತರೆ ಅವಾಗ ಬರುತ್ತೆ ಅವ್ರಿಗೆ ಬುದ್ಧಿ. ಅವ್ರಿಗೆ ಬುದ್ಧಿ ಬಂದಂತ ಗೊತ್ತಾಗ ನೀನು ನಂಗೆ ಸಮಾಧಿಯಿಂದ ಎದ್ದು ಬರ್ತೀಯಾ? ಅದಕ್ಕೆ ಹಾಗಾಗಿ ಪ್ರಿಯ ದೇವ್ರ ಮಕ್ಕಳೇ, ಯಾರಿಗಿಲ್ಲಿ ಕಷ್ಟ ಇಲ್ಲ, ಎಲ್ಲರಿಗೂ ಕಷ್ಟ ಇದೆ, ಎಲ್ಲರಿಗೂ ಕಷ್ಟ ಇದೆ. ಹೆಣ್ಮಕ್ಳಿಗೂ ಕಷ್ಟ ಇದೆ, ಗಂಡು ಮಕ್ಕಳಿಗೂ ಕಷ್ಟ ಇದೆ, ಸ್ತ್ರೀಯರಿಗೂ ಪುರುಷರಿಗೂ ಕಷ್ಟ ಇದೆ, ದೊಡ್ಡವರಿಗೂ ಕಷ್ಟ ಇದೆ, ಚಿಕ್ಕವರಿಗೂ ಕಷ್ಟ ಇದೆ, ವಯಸ್ಸಾದವ್ರಿಗೂ ಕಷ್ಟ ಇದೆ, ಸ್ಕೂಲ್ಗೆ ಹೋಗೋರಿಗೂ ಕಷ್ಟ ಇದೆ, ಸ್ಟೂಡೆಂಟ್ಗಳಿಗೂ ಕಷ್ಟ ಇದೆ, ದುಡಿಮೆ ಮಾಡೋರಿಗೂ ಕಷ್ಟ ಇದೆ, ಬಿಸ್ನೆಸ್ಸು ವ್ಯಾಪಾರ ಮಾಡೋರಿಗೂ ಕಷ್ಟ ಇದೆ, ಹೊಲದಲ್ಲಿ ಕೆಲಸ ಮಾಡೋರಿಗೂ ಕಷ್ಟ ಇದೆ, ಗೋರ್ಮೆಂಟ್ ಕೆಲಸ ಮಾಡೋರಿಗೂ ಕಷ್ಟ ಇದೆ, ರಾಜಕೀಯದಲ್ಲಿರೋರಿಗೂ ಕಷ್ಟ ಇದೆ, ಹಳ್ಳಿಯಲ್ಲಿರೋರಿಗೂ ಕಷ್ಟ ಇದೆ, ಡಿಲ್ಲಿಯಲ್ಲಿರೋರಿಗೂ ಕಷ್ಟ ಇದೆ, ಓದಿದವರಿಗೂ ಕಷ್ಟ ಇದೆ, ಓದ್ಲಿಲ್ದವ್ರಿಗೂ ಕಷ್ಟ ಇದೆ, ಎಲ್ಲರಿಗೂ ಕಷ್ಟ ಇದೆ. ಹಾಗಾಗಿ ಆ ರೀತಿಯಾಗಿ ಕಷ್ಟ ಇರುವಾಗ ಎಂಥ ಪರಿಸ್ಥಿತಿ ಬಂದರೂ ಸಹ ಸಾಯ್ಬೇಕಂತ ಆಲೋಚನೆ ಮಾಡಬಾರ್ದು, ಬದುಕ್ಬೇಕಂತೇಳಿ ಆಲೋಚನೆ ಮಾಡಬೇಕು. ಕೆಲವ್ರು ಏನು ಮಾಡ್ತಾರಂದರೆ ಈ ಫೋಟೋ ನೋಡಿಬಿಟ್ಟು ಮೋಸ ಹೋಗ್ತಾ ಇದ್ದಾರೆ. ಯಾವ ರೀತಿ ಅಂದರೆ ಬೇರೆಯವ್ರ ಫೋಟೋಗಳು ನೋಡೋದು, ಫೋಟೋದಲ್ಲಿ ಎಲ್ಲರೂ ಏನು ಮಾಡ್ತಾರೆ, ನಕ್ಕಂತ ಸ್ಮೈಲ್ ಮಾಡ್ತಾರಲ್ವ, ಹೌದು ಫೋಟೋದಲ್ಲಿ ಅದೇ ರೀತಿಯೇ ಇರಬೇಕು, ಇಲ್ಲಾಂದ್ರೆ ಆಧಾರ್ ಕಾರ್ಡ್ನಾಗ ಬೀಳ್ತಾರೆ ನೋಡ್ರಿ. ಇವಾಗ ತಾನೇ ನಿದ್ದೆಯಿಂದ ಎದ್ದು ಬಂದಾರ ಅನ್ನಂಗೆ ಆಧಾರ್ ಕಾರ್ಡ್ನಾಗ ಎಲ್ಲರ ಫೋಟೋಗಳಿರ್ತವೆ. ಆ ರೀತಿಯಾಗೆಲ್ಲ ಫೋಟೋ ತಗಂದ್ರೆ ನಗ್ತಿರ್ತಾರ. ಎಲ್ಲರೂ ಫೋಟೋ ಏನದು ಮೊಬೈಲಲ್ಲಿ ಫೋಟೋ ನೋಡೋದು, ಅವರು ಅಪ್ಲೋಡ್ ಮಾಡಿರೋಂಥ ಫೋಟೋ ನೋಡೋದು, ಇವ್ರು ನಕ್ಕಂತ ಇದ್ದಾರಲ್ವ, ನೋಡಿ ಇವ್ರಿಗೆ ಏನು ಕಷ್ಟ ಇಲ್ಲ, ನಮಗೊಂದೇ ಕಷ್ಟ ಇರೋದು, ಅವರಿಗೆ ಏನು ಕಷ್ಟನೇ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲ, ಎಲ್ಲರಿಗೂ ಕಷ್ಟ ಇದೆ, ಎಲ್ಲ ಪುರುಷರಿಗೂ ಕಷ್ಟ ಇದೆ, ಎಲ್ಲ ಸ್ತ್ರೀಯರಿಗೂ ಕಷ್ಟ ಇದೆ. ನಾನು ಆಗಲೇ ಹೇಳಿದ್ನಲ್ವಾ, ಚಿಕ್ಕವ್ರಿಗೂ ದೊಡ್ಡವ್ರಿಗೂ, ಮನೆ ಒಳಗಡೆ ಇರೋರಿಗೂ, ಮನೆಯಿಂದ ಹೊರಗಡೆ ಹೋಗಿ ದುಡಿಮೆ ಮಾಡೋರಿಗೂ ಎಲ್ಲರಿಗೂ ಕಷ್ಟ ಇದೆ ಪ್ರಿಯರೇ. ಯಾರಿಗೆ ತಾನೇ ಕಷ್ಟ ಇಲ್ಲ, ಎಲ್ಲರಿಗೂ ಕಷ್ಟ ಇದೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಎಂಥ ಕಷ್ಟಗಳು, ಅವಮಾನ, ನಿಂದೆಗಳು, ಆರೋಪಗಳು, ನಷ್ಟಗಳು, ಎಂಥ ಪರಿಸ್ಥಿತಿ ಇದ್ರೂ ಕೂಡ ನೀನು ಸಾಯ್ಬೇಕಂತ ಆಲೋಚನೆ ಮಾಡಬಾರ್ದು, ಸಾಯ್ಬೇಕು ಅಂತ ನೀನು ಮಾತಾಡಬಾರ್ದು. ಪ್ರಿಯ ದೇವ್ರ ಮಕ್ಕಳೇ, ಈಗೊಂದು ಮಾತು ಹೇಳ್ತೀನಿ, ನಿಮಗಿಷ್ಟ ಆದರೆ
ಆಮೇಲೆ ಹೇಳ್ಬೇಕು ಜೋರಾಗಿ, ನೀವು ಚಪ್ಪಾಳೆ ತಟ್ಟಬೇಕು ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೂ ಇದೆ ಕಷ್ಟ, ಅನ್ಯ ಜನರಿಗೂ ಇದೆ, ದೇವ್ರ ಮಕ್ಕಳಿಗೂ ಕಷ್ಟ ಇದೆ. ಆದರೆ ಒಂದು ಡಿಫರೆನ್ಸ್ ಏನು ಗೊತ್ತಾ? ಅನ್ಯ ಜನರಿಗೂ ಮತ್ತು ದೇವ್ರ ಮಕ್ಕಳಿಗೂ ಏನು ಡಿಫರೆನ್ಸ್ ಅಂದರೆ, ಯೇಸು ಹೇಳಿದ್ರು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ. ಯೇಸು ಹೇಳಿದ್ರು, ಈ ಲೋಕದಲ್ಲಿ ಕಷ್ಟ ಸಂಕಟ ಉಂಟು. ಆ ಕಷ್ಟ ನೋಡಿ ಅತ್ಕಂತ ಕೂತ್ಕೊಳ್ರಿ ಅಂತ ಹೇಳಿಲ್ಲ ಯೇಸು. ನಿಮಗೆ ಆ ಕಷ್ಟ ನೋಡಿ, ಸಂಕಟ ನೋಡಿ, ಊಟ ಮಾಡೋದ್ ಬಿಟ್ಟು, ನಿದ್ರೆ ಮಾಡೋದ್ ಬಿಟ್ಟು ಚಿಂತೆ ಮಾಡ್ಕೊಂತ ಕೂತ್ಕೊಳ್ರಿ ಅಂತ ಹೇಳಿಲ್ಲ ಯೇಸು. ಯೇಸು ಹೇಳಿದ್ರು, ಈ ಲೋಕದಲ್ಲಿ ಸಂಕಟ ಉಂಟು, ನೀವು ಧೈರ್ಯವಾಗಿರಿ. ಲೋಕದಲ್ಲಿ ಸಂಕಟ ಇದೆ, ಯೇಸುವಿನಲ್ಲಿ ಸಂತೋಷ ಇದೆ. ಪ್ರಿಯ ದೇವ್ರ ಮಕ್ಕಳೇ, ನೀವು ಇಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ದೀರಂದ್ರೆ ನಿಮಗೆ ಯಾರಿಗೂ ಕಷ್ಟ ಇಲ್ಲ ಅಂತ ಅರ್ಥ ಅಲ್ಲ. ಇದೆ, ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂಥ ಕಷ್ಟ ಇಕ್ಕಟ್ಟುಗಳು ಇದ್ರೂ ಕೂಡ ನಿಮ್ಮ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ ಅಂದರೆ ನೀವು ಯೇಸುವಿನಲ್ಲಿ ಇರೋದ್ರಿಂದ, ದೇವರ ಆಲಯದಲ್ಲಿ ಇರೋದ್ರಿಂದ ದೇವರ ಸಂತೋಷ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ. ಪ್ರಿಯ ದೇವರ ಮಕ್ಕಳೇ, ಯೇಸು ಹೇಳಿದ್ರು, ಕಷ್ಟ ಎಲ್ಲರಿಗೂ ಇದೆ, ಆದರೆ ದೇವ್ರು ನಂಬಿದ ಮಕ್ಕಳಿಗಿದೆ, ಅನ್ಯ ಜನರಿಗಿದೆ. ಆದರೆ ಒಂದು ಡಿಫ್ರೆನ್ಸು, ವ್ಯತ್ಯಾಸ ಏನಂದರೆ, ದೇವರು ನಂಬಿದ ಮಕ್ಕಳಿಗೆ ದೇವರೇ ಧೈರ್ಯ. ಹಲ್ಲೆಲೂಯಾ. ದೇವರನ್ನು ನಂಬಿದಂಥ ಮಕ್ಕಳಿಗೆ ದೇವರ ವಾಕ್ಯವೇ ಧೈರ್ಯ. ದೇವರನ್ನು ನಂಬಿದಂಥ ಮಕ್ಕಳಿಗೆ ದೇವರ ಆಲಯವೇ ಧೈರ್ಯ. ಏನು ಧೈರ್ಯ? ನಮಗೆಂಥ ಕಷ್ಟ ಇದ್ರು, ರೋಗ ಇದ್ರು, ಬಾಧೆ ಇದ್ರು, ಅವಮಾನ ಇದ್ರು, ನಷ್ಟ ಇದ್ರು, ಏನೇ ಇದ್ರು ನಾವು ದೇವರಿಗೆ ಪ್ರೇಯರ್ ಮಾಡ್ತೀವಿ, ದೇವ್ರು ನಮಗೆ ಸಹಾಯ ಮಾಡುತ್ತಾರೆ. ಹೇಳ್ರಿ, ಪಕ್ಕದಲ್ಲಿರೋರಿಗೆ ಒಂದ್ಸರಿ ಕೈ ಕೊಟ್ಟು ಹೇಳ್ರಿ, ಪ್ರೇಸ್ ದ ಲಾರ್ಡ್ ಮೇಡಮ್, ಪ್ರೇಸ್ ದ ಲಾರ್ಡ್ ಸರ್. ಓ, ಫುಲ್ ಎಲ್ಲೇ ಹೋಗ್ಬಿಟ್ರು ಅವ್ರಿ. ಓಕೆ, ಪ್ರೇಸ್ ದ ಲಾರ್ಡ್ ಅಕ್ಕ, ಪ್ರೇಸ್ ದ ಲಾರ್ಡ್ ಅಣ್ಣ. ಜೀವನದಲ್ಲಿ ಎಂಥ ಕಷ್ಟ ಬಂದ್ರು ಆ ರೀತಿ ಮಾತ್ರ ಆಲೋಚನೆ ಮಾಡಬೇಡ. ಯಾವ ರೀತಿ? ಸಾಯ್ಬೇಕನ್ನುವಂಥ ರೀತಿ. ಇಸ್ರಾಯೇಲರಿಗೆ ಎಂಥ ಕಷ್ಟದ ಪರಿಸ್ಥಿತಿ, ಎದೆ ಬಡ್ಕೊಳ್ಳುವಂಥ ಪರಿಸ್ಥಿತಿ ಬಂದರೂ ಕೂಡ ಅವ್ರು ಹೇಳ್ತಾರೆ, ನಾವು ಈ ಅರಣ್ಯದಲ್ಲಿ ಸತ್ತೋಗೋದ್ಕಿಂತ ನಾವಲ್ಲಿ ಬದುಕುಳಿಯದೆ ಮೇಲು ಐಗುಪ್ತ ದೇಶದಲ್ಲಿ. ಅಂದರೆ ನೋಡ್ರಿ, ಅವ್ರಿಗೇನಂದ್ರೆ ಎಂಥ ಪರಿಸ್ಥಿತಿ ಬಂದರೂ ಕೂಡ ಸಾಯ್ಬೇಕಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ, ಬದುಕಬೇಕು, ಜೀವಿಸ್ಬೇಕಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಕಷ್ಟಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ, ಅವಮಾನ ಬರುವಾಗ, ನಿಂದೆಗಳು ಬರುವಾಗ ನೀವುಗಳು ಸಹ ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿಮ್ಗೆ ಹೇಳ್ತಾರೆ, ಸಾಯ್ಬೇಕಂತ ಆಲೋಚನೆ ಮಾಡಬೇಡ್ರಿ, ಕುಗ್ಗಿ ಹೋಗಬೇಡ್ರಿ, ಸೋತು ಹೋಗಬೇಡ್ರಿ. ಯಾರಿಗೆ ಬೇಕಪ್ಪ ಈ ಜೀವನ? ಯಾಕೆ ಬೇಕಪ್ಪ ಇಂಥ ಜೀವನ? ಇಂಥ ಗಂಡನ ಕಾಲಲ್ಲಿ, ಇಂಥ ಹೆಂಡತಿಯ ಕಾಲಾಗ, ಇಂಥ ತಂದೆ ತಾಯಿಗಳಿಂದ, ಮಕ್ಕಳಿಂದ ಅಂತೇಳಿ ಅನೇಕ ವಿಷಯದ ಕುರಿತಾಗಿ ಯೋಚನೆ ಮಾಡಿ ಸಾಯ್ಬೇಕಂತ ಯೋಚನೆ ಮಾಡಬೇಡ್ರಿ. ಕೆಲವ್ರು ಬರೀ ಸಾಯ್ಬೇಕಂತೇಳಿ ಮರಣವನ್ನು ಹುಡುಕ್ತಾ ಇರ್ತಾರೆ. ಅಲ್ಲೆಲ್ಲಯ್ಯೋ ಏನು ಮಾಡ್ತಾ ಇರ್ತಾರೆ? ಹೆಂಗೆ ಮಾಡಬೇಕು? ಅಲ್ಲಿಗೋಗಿ ಸತ್ತೋಗ್ಬೇಕು, ಸತ್ತೋದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ಈಗೊಂದು ಮಾತು ಹೇಳ್ತೀನಿ, ರೆಡಿನಾ? ಇಷ್ಟ ಆದರೆ ಏನು ಮಾಡಬೇಕು? ನಿಜವಾಗ್ಲೂ ಈ ಮಾತು ನನಗೆ ಇಷ್ಟ ಆಗಿದೆ. ಆ ಮಾತು ಹೇಳ್ತೀನಿ, ನಿಮಗೆ ಇಷ್ಟ ಆದರೆ ಮೀ ತಲೆ ಕೆಕ್ಕಿತೆ, ದಿಮ್ಮ ತಿರುಗಿತೆ, ಪಾಶ್ರಮ ಇಂಥವಕ್ಕೆಲ್ಲ ನಮಗೆ BP ಬರಲ್ಲ. ಮನೇಲಿ ಏನಾದರೂ ಹೇಳಿದ್ದೊಂದು ಕೆಲಸ ಮಾಡಿಲ್ಲ ಅಂದ್ರೆ ನಂಗೆ ನೆತ್ತಿಗೇರ್ಬಿಡುತ್ತೆ. ಅಂಥವನ್ನೆಲ್ಲ ನೆತ್ತಿಗೆರ್ಸ್ಕೊಂಡ್ರೆ BP ಕೂಡ ಅದು ಏರ್ಬಿಡುತ್ತೆ, ಪ್ರಯೋಜನ. ದೇವರ ವಾಕ್ಯನ ನೀವು ನೆತ್ತಿಗೆರಿಸ್ಕೊಂಡ್ರೆ ಪರಿಶುದ್ಧಾತ್ಮನ ಬೆಂಕಿ ಇಳಿದು ಬರುತ್ತೆ. ಮರಣವನ್ನು ಹುಡುಕಬೇಡ, ಅದು ತಾನಾಗಿಯೇ ಬರುತ್ತದೆ. ಮರಣವನ್ನು ಹುಡುಕಬೇಡ, ಅದು ತಾನಾಗಿಯೇ ಬರುತ್ತದೆ. ನಿತ್ಯ ಜೀವವನ್ನು ಹುಡುಕು, ಅದು ಹುಡುಕಿದಾಗ ಮಾತ್ರ ಸಿಗುತ್ತದೆ. ಮರಣವನ್ನು ನೀನು ಅದನ್ನ ಹುಡ್ಕೊಂಡು ಹೋಗ್ಬೇಡ, ಮರಣನ ಅದು ತಾನಾಗಿಯೇ ಬರುತ್ತೆ ನಿನ್ನ ಹತ್ರ. ಆದರೆ ನಿತ್ಯ ಜೀವನ ಮಾತ್ರ ನೀನೇ ಹುಡುಕೊಂಡು ಹೋಗ್ಬೇಕು. ಆಮೇನ್. ಹೇಳ್ತಾರೆ ಈ ಲೋಕದಲ್ಲಿ, ರಾಗಿ ತಿಂದರಿಗೆ ರೋಗ ಇಲ್ಲ, ರೊಟ್ಟಿ ತಿಂದರೆ ಗಟ್ಟಿ. ಹೌದು, ರಾಗಿ ತಿಂದರಿಗೆ ರೋಗ ಇಲ್ಲ, ರೊಟ್ಟಿ ತಿಂದರೆ ಗಟ್ಟಿ. ಹಂಗಾದ್ರೆ ಊಟ ಮಾಡಬಾರ್ದಾ? ತಿನ್ರಿ, ತಪ್ಪಂತೇಳಲ್ಲ. ಊಟ ಮಾಡ್ರಿ, ಮಾಡಬೇಡ್ರಿ ಅಂತ ಹೇಳಲ್ಲ. ಈ ರಾಗಿ ತಿಂದರೆ, ರೊಟ್ಟಿ ತಿಂದರೆ, ಅಥವಾ ಇನ್ನೂ ಆರೋಗ್ಯಕರವಾದ ಆಹಾರ ಇನ್ನೂ ಏನೇನಿದೆ ಅದೆಲ್ಲ ತಿಂದರೆ ಅವು ಮರಣದಿಂದ ತಪ್ಪಿಸಲ್ಲ, ಮರಣವನ್ನು ಮುಂದೂಡುತ್ತವೆ ಅಷ್ಟೇ. ಅಲ್ಲೆಲಿಯ. ಹಾಗಾಗಿ ಯಾವಾಗಲೂ ಕಷ್ಟ ಬಂತಂತ, ಯಾರೇನೋ ಅಂದ್ರಂತ, ಅಂದ್ಕೊಂಡಂಗೆ ಆಗಲಿಲ್ಲ ಅಂತ
ಏನು ಕೈ ತಪ್ಪಿ ಹೋಯ್ತಂತ, ನಷ್ಟ ಆಯ್ತಂತೇಳಿ ಸಾಯ್ಬೇಕು ಅಂತ ಆಲೋಚನೆ ಮಾಡಬೇಡ, ಮಾತಾಡಬೇಡ. ಎಂಥ ಪರಿಸ್ಥಿತಿ ಬಂದರೂ ಕೂಡ ನಿನ್ನ ಹೃದಯದಲ್ಲಿ ಒಂದು ಭರವಸೆ ಇರಲಿ, ನಾನು ಬದುಕಬೇಕು. ಜ್ಞಾನೋಕ್ತಿ ಬರೆದ ಪುಸ್ತಕ 6:2 ಒಂದು ವಚನ ಇದೆ. ಜ್ಞಾನೋಕ್ತಿ ಬರೆದ ಪುಸ್ತಕ 6:2 ಒಂದು ವಚನ ಇದೆ, ಓದ್ತೀನಿ ಕೇಳಿಸ್ಕೊಳ್ರಿ. ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಏನಂತೆ ಜ್ಞಾನೋಕ್ತಿ 6:2? ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ ಅಂದರೆ ನೀನು ಹಗಲೆಲ್ಲ ಪ್ರತಿದಿನ ಕೂಡ ಯಾವಾಗ ನೋಡಿದ್ರು ಸಾಯ್ಬೇಕಂತ ಆಲೋಚನೆ ಮಾಡೋದು. ಯಾರ ಹತ್ರ ಹೋದ್ರು ಕೂಡ ಯಾರಿಗೆ ಬೇಕು ಈ ಜೀವನ, ಯಾರಿಗೆ ಬೇಕು ಈ ಬಾಳು, ಬೇಡಪ್ಪ ಸಾಯ್ಬೇಕು ಅಂತ ನೀನು ಮಾತಾಡಿದರೆ ನೀನು ಸೈತಾನನಿಗೆ ಮಾತು ಕೊಟ್ಟಂಗಂತೆ. ವಾಕ್ಯ ಹೇಳ್ತಾ ಇದೆ, ನಮಗೆ ಅರ್ಥ ಆಗ್ತಾ ಇದೆಯಾ? ನೀನು ನಿನ್ನ ಪರಿಸ್ಥಿತಿ ನೋಡಿ ಕುಗ್ಗಿ ಹೋಗಿ ನಿರಾಶೆ ಆಗಿ ದೇವರಿಗೆ ಪ್ರಾರ್ಥನೆ ಮಾಡೋದು ಬಿಟ್ಟು, ದೇವ್ರ ಮೇಲೆ ನಂಬಿಕೆ ಇಡೋದು ಬಿಟ್ಟು ನೀನು ಬರೇ ಸಾಯ್ಬೇಕು ಅಂತೇಳಿ ಮಾತಾಡುವಾಗ ನೀನು ಮಾತು ಕೊಟ್ಟು ಪಾಶಕ್ಕೆ ಸಿಕ್ಕಿದ್ದಿ ಸೈತಾನನಂತಾನೆ. ನೀನು ಹೇಳಿದ್ದೆಲ್ಲ ಸತ್ತೋಗ್ನಂತ, ಬಾ ಮತ್ತೆ ಉರ್ಲಾಕೊಂತೀಯೋ, ವಿಷ ಕುಡಿತೀಯೋ, ಟ್ರೈನ್ ಕಂಬಿಗೆ ತಲೆ ಕೊಡ್ತೀಯೋ, ಬಾವಿಗೆ ಬೀಳ್ತೀಯೋ, ಏನು ಮಾಡ್ತೀಯೋ ಗೊತ್ತಿಲ್ಲ, ಸತ್ತೋಗ್ನಂತೇಳಿ ಅಲ್ಲ, ಬಾ ಸಾಯಿ ಅಂತೇಳಿ ಸೈತಾನ ಏನು ಮಾಡ್ತಾನೆ? ಸಾವಿಗೆ ಪ್ರೇರೇಪಿಸ್ತಾನೆ. ಅಂದರೆ ಸಾಯ್ಬೇಕಂತೇಳಿ ನೀನು ಆಲೋಚನೆ ಮಾಡುವಾಗ ಸೈತಾನನಿಗೆ ನೀನು ಇನ್ವಿಟೇಷನ್ ಕೊಟ್ಟಂಗ. ಈ ಮದುವೆ ಮಾಡಬೇಕಾದ್ರೆ ಕೊಡ್ತಾರಲ್ವ ವೆಡ್ಡಿಂಗ್ ಕಾರ್ಡು, ಮದುವೆಗೆ ಬರ್ರಿ ಅಂತೇಳಿ. ಈ ಮನೆ ಕಟ್ಟಿದಾಗ ಮನೆ ಓಪನಿಂಗ್ ಬರ್ರಿ ಅಂತೇಳಿ ಕಾರ್ಡ್ ಕೊಡ್ತಾರಲ್ವ. ಮತ್ತು ನಾಮಕರಣ ಮಾಡಬೇಕಾದ್ರೆ ನೇಮಿಂಗ್ ಸೆರೆಮನಿ, ನೀವು ಈ ಒಂದು ಫಂಕ್ಷನಿಗೆ ಬರ್ರಿ ಅಂತೇಳಿ ಕಾರ್ಡ್ ಕೊಡ್ತಾರಲ್ವ. ಯಾಕೆ ಕೊಡ್ತಾರೆ? ಬರ್ರಿ ಅಂತ. ಅದೇ ರೀತಿಯಾಗಿ ನೀನು ಸತ್ತೋಗ್ಬೇಕಂತ ಆಲೋಚನೆ ಮಾಡಿದರೆ, ಸತ್ತೋಗ್ಬೇಕಂತೇಳಿ ಮಾತಾಡಿದರೆ ಸೈತಾನನಿಗೆ ನೀನು ಮಾತು ಕೊಟ್ಟಂಗ, ಅವನಿಗೆ ನೀನು ಇನ್ವಿಟೇಷನ್ ಕೊಟ್ಟಂಗ. ನೀನು ಅವನ ಜೊತೆಗೆ ನರಕಕ್ಕೆ ಹೋಗ್ಲಿಕ್ಕೆ ರೆಡಿ ಇದ್ದೀ, ನೀನು ಅವನ ಜೊತೆಗೆ ನರಕದಲ್ಲಿ ಬೀಳಲಿಕ್ಕೆ ರೆಡಿ ಇದೆಯಾ ಅಂತ. ಹಾಗಾಗಿ ನೋಡು, ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಪ್ರಿಯ ದೇವರ ಮಕ್ಕಳೇ, ಒಂದು ಸರಿ ನಾನು ಆತ್ಮೀಯ ಪುಸ್ತಕದಲ್ಲಿ ಒಬ್ಬ ದೇವ ಸೇವಕರು ಬರೆದಂಥ ಒಂದು ವಿಷಯ ಓದಿದ್ದೆ, ನೆನಪಿದೆ. ಅದೇನಂತೇಳಿ ಅಂದರೆ, ಆ ಸೇವಕರು ಒಂದು ಆತ್ಮೀಯ ಪುಸ್ತಕದಲ್ಲಿ ಬರೆದಿದ್ರು. ಏನು ಅಂತೇಳಿ ಅಂದರೆ, ದೇವರನ್ನು ನಂಬಿದಂಥ ಅವ್ರು ಯಾರ್ಯಾದರೂ ಕೂಡ, ಸ್ತ್ರೀಯರಾಗಲಿ ಪುರುಷರಾಗಲಿ, ಅವರೆಷ್ಟೇ ಪ್ರಾರ್ಥನಾ ವೀರರಾಗಿದ್ದರು, ಭಕ್ತಿವಂತರಾಗಿದ್ದರು, ಕಾಣಿಕೆ ಕೊಡೋರಾಗಿದ್ದರು, ಆಲಯಕ್ಕೆ ಬರೋರಾಗಿದ್ದರು, ದೇವರಿಗಾಗಿ ಜೀವಿಸೋರಾಗಿದ್ದರು, ಯಾವುದೋ ಒಂದು ಕಾರಣದಿಂದ ಸೈತಾನನಿಗೆ ಒಳಗಾಗಿ ಸೈತಾನನ ಮಾತಿಗೆ ಕಿವಿಗೊಟ್ಟು ಅವರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವರು ಪರಲೋಕಕ್ಕೆ ಹೋಗಲ್ಲ, ಅವರ ಆತ್ಮ ನರಕಕ್ಕೆ ಹೋಗುತ್ತೆ ಅಂತ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಯೇಸು ಸ್ವಾಮಿ ಆತನು ದೇವರಾಗಿದ್ದರೂ ಸಹ ನರಮನುಷ್ಯನಾಗಿ ಬಂದು ಈ ಲೋಕದಲ್ಲಿ ಆತನು ಜೀವಿಸಿ ಕಲ್ವಾರಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದು ಯಾಕೆ ಅಂದರೆ, ದೇವರು ನಮ್ಮ ಆತ್ಮಕ್ಕೆ ರಕ್ಷಣೆ ಕೊಡಬೇಕು ಅಂತ. ನಮ್ಮ ಆತ್ಮ ನರಕಕ್ಕೆ ಹೋಗದೆ ನಿತ್ಯ ಜೀವಕ್ಕೆ ಸೇರಬೇಕು ಅಂತ, ಪಾತಾಳಕ್ಕೆ ಹೋಗದೆ ಪರಲೋಕ ರಾಜ್ಯಕ್ಕೆ ಸೇರಬೇಕು ಅಂತ ದೇವರೇನು ಮಾಡಿದ್ರು? ಆ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮೆಲ್ಲರ ಪಾಪಗಳು ಪರಿಹಾರವಾಗುವುದಕ್ಕಾಗಿ ದೇವರು ಪ್ರಾಣವನ್ನು ಕೊಟ್ಟರು. ಪ್ರಿಯರೇ, ಈ ದಿನ ನಾವೆಲ್ಲರೂ ಕೂಡ ಯೇಸುವಿನ ಆಲಯದಲ್ಲಿ ಕೂತ್ಕೊಂಡು ನಾವು ದೇವರನ್ನ ಆರಾಧನೆ ಮಾಡ್ತಿದ್ದೇವೆ ಅಂದರೆ, ದೇವರನ್ನ ನಾವು ಹಿಂಬಾಲಿಸ್ತಿದ್ದೇವೆ ಅಂದರೆ, ಯಾಕೆ ಅಂದರೆ ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಆತನು ಮಾತ್ರ ನಮಗೆ ಮುಕ್ತಿ ಕೊಡುವ ದೇವರು, ಆತನು ಮಾತ್ರ ನಮಗೆ ರಕ್ಷಣೆ ಕೊಡುವ ದೇವರು. ಪಾತಾಳದಿಂದ ತಪ್ಪಿಸಿ ಪರಲೋಕ ರಾಜ್ಯವನ್ನು ಸೇರಿಸಲಿಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಪ್ರಿಯ ದೇವರ ಮಕ್ಕಳೇ, ಈ ದಿನ ಸಹ ನಿಮ್ಮ ಜೀವಿತದಲ್ಲಿ ಈ ವಾಕ್ಯವನ್ನು ಕೇಳುವಂಥ, ನಿಮ್ಮ ಜೀವಿತದಲ್ಲಿ ಅಥವಾ ಯೂಟ್ಯೂಬಲ್ಲಿ ವಾಕ್ಯವನ್ನು ವೀಕ್ಷಿಸುವಂಥ ನಿಮ್ಮ ಜೀವಿತದಲ್ಲಿ ಸಹ ಅನೇಕ ಕಷ್ಟ ಇರ್ಬೋದು, ಕಣ್ಣೀರು ಇರ್ಬೋದು, ಕಣ್ಣೀರಿನ ಪರಿಸ್ಥಿತಿ ಇರ್ಬೋದು, ಅವಮಾನದ ಪರಿಸ್ಥಿತಿ ಇರ್ಬೋದು, ದುಃಖದ ಪರಿಸ್ಥಿತಿ ಇರ್ಬೋದು, ಬಿಸ್ನೆಸ್ ಇಲ್ಲದೆ, ವ್ಯಾಪಾರ ಇಲ್ಲದೆ, ದುಡಿಮೆ ಇಲ್ಲದೆ, ಕೆಲಸ ಇಲ್ಲದೆ ಬರಿಗೈಯಾಗಿ ಜೀವಿಸ್ತಾ ಇರ್ಬೋದು. ತುಂಬ ಅವಮಾನದ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವಿತ ಹಾದು ಹೋಗ್ತಾ ಇರ್ಬೋದು. ನಿಮ್ಮವರೇ ನಿಮ್ಮಿಂದ ದೂರ ಆಗಿರ್ಬೋದು, ನಿಮ್ಮವರೇ ನಿಮ್ಮನ್ನು ದೂಷಿಸ್ತಾ ಇರ್ಬೋದು. ಅಂಥ ಒಂದು ಕಣ್ಣೀರಿನ ಜೀವಿತ ನೀವು ದಾಟಿ ಹೋಗ್ತಾ ಇರ್ಬೋದು. ಬಾಧೆಯಲ್ಲಿರ್ಬೋದು ನಿಮ್ಮ ಜೀವಿತ, ಬಂಧನದಲ್ಲಿರ್ಬೋದು, ಚಿಂತೆಯಲ್ಲಿರ್ಬೋದು ನಿಮ್ಮ ಜೀವಿತ,
ಕಷ್ಟದಲ್ಲಿ ಹಾದು ಹೋಗ್ತಾ ಇರ್ಬೋದು. ನೀವು ಸಾಲದ ಸಮಸ್ಯೆಯಲ್ಲಿ ನಿಮ್ಮ ಜೀವಿತ ಇರ್ಬೋದು, ಹಣದ ಸಮಸ್ಯೆಯಲ್ಲಿ ತುಂಬ ಇಕ್ಕಟ್ಟಿನಲ್ಲಿ ನೀವು ತೊಳಲಿ ಬಳಲಿ ಹೋಗ್ತಾ ಇರ್ಬೋದು. ಅಲ್ಲೆಲಿಯ ಒಂದ್ರ ಮೇಲೊಂದು ಶೋಧನೆ, ಒಂದ್ರ ಮೇಲೆ ಒಂದು ಕಷ್ಟಗಳು, ಒಂದ್ರ ಮೇಲೆ ಒಂದು ಹೋರಾಟಗಳು, ಆ ಒಂದು ಪರಿಸ್ಥಿತಿಯನ್ನು ನೀವು ಎದುರಿಸುತ್ತಾ ನೀವು ಜೀವಿಸ್ತಾ ಇರ್ಬೋದು. ಇನ್ನು ಏನು ತಪ್ಪು ಮಾಡಿಲ್ಲ ಅಂದರೂ ಸಹ ನಿಮ್ಮ ಮೇಲೆ ನಿಂದೆ ಹೊರಿಸ್ತಾ ಇದ್ದಾರಾ? ಏನು ನೀವು ತಪ್ಪು ಮಾಡಿಲ್ಲ ಅಂದರೂ ಸಹ ನಿಮ್ಮ ಮೇಲೆ ಅಪರಾಧ ಹೊರಿಸ್ತಾ ಅಂಥ ಒಂದು ಜೀವಿತದಲ್ಲಿ ನೀವು ಅವಮಾನದಲ್ಲಿ ನೀವು ಜೀವಿಸ್ತಾ ಇರ್ಬೋದು. ಇನ್ನು ನಿಮ್ಮ ಬಗ್ಗೆ ಜನ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೇನೋ, ನಿನಗೆ ಬುದ್ಧಿ ಇಲ್ಲ, ನಿನ್ನ ಕೈಲಾಗ್ದನೋ ನಿನ್ನ ಕೈಲಾಗ್ದಳು, ನಿನ್ನಿಂದ ಏನಾಗುತ್ತೆ ಮಾಡಲಿಕ್ಕೆ, ಏನು ಮಾಡಲಿಕ್ಕಾಗಲ್ಲ, ನಿನಗೆ ಜ್ಞಾನ ಇಲ್ಲ, ನಿನ್ನ ಜೀವನದಲ್ಲಿ ಮೇಲೆ ಬರಲ್ಲ, ನಿನ್ನ ಜೀವನದಲ್ಲಿ ಮುಂದೆ ಬರಲ್ಲ, ಇಷ್ಟೇ ನಿನ್ನ ಜೀವನ ಅಂಥೇಳಿ ನಿನ್ನ ಕೀಳಾಗಿ ಮಾತಾಡಿ ಕುಗ್ಗಿಸ್ತಾ ಇರ್ಬೋದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀನು ಜೀವಿತದಲ್ಲಿ ನೀನು ಹಾದು ಹೋಗ್ತಾ ಇರ್ಬೋದು. ಇನ್ನು ನಿಮ್ಮ ಮನೆಯಲ್ಲಿರುವವರೇ, ನಿಮ್ಮ ತಂದೆ ತಾಯಿಗಳೇ ಅಥವಾ ನಿಮ್ಮ ಮಕ್ಕಳೇ, ನಿಮ್ಮ ಗಂಡನೇ ಅಥವಾ ನಿಮ್ಮ ಹೆಂಡತಿಯೇ ನಿಮ್ಮ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ಬೋದು. ಅದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿ ದುಃಖ ಆಗಿ ನೀವು ಜೀವಿಸ್ತಾ ಇರ್ಬೋದು. ಅಥವಾ ಇನ್ನು ನಿಮ್ಮ ಗಂಡನು ಅಥವಾ ನಿಮ್ಮ ತಂದೆ ಕುಟುಂಬದ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳದೆ ಯಾವಾಗ ನೋಡಿದ್ರೂ ಕುಡಿತದಲ್ಲಿ ಜೀವಿಸುತ್ತಾ, ಕುಟುಂಬದ ಬಗ್ಗೆ ಮಕ್ಕಳ ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳದೆ ಯಾವಾಗಲೂ ಕುಡಿಯೋದು, ಕುಟುಂಬವನ್ನು ನೋಡ್ತಾ ಇಲ್ಲ, ಪರಸ್ತ್ರೀ ಜೊತೆ ಅಕ್ರಮ ಸಂಬಂಧದಲ್ಲಿ ಜೀವಿಸುತ್ತಾ ಆ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಿನ್ನ ಕುಟುಂಬ ಇರುವಾಗ ಅದರಿಂದ ನಿನ್ನ ಜೀವಿತ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಆಗಿರ್ಬೋದು. ಎಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ನೀನು ಹಾದು ಹೋಗ್ತಾ ಇರ್ಬೋದು. ಏನೋ ಒಂದು ಮಾಡ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದೀಯಾ, ಕೈಗೂಡ್ತಾ ಇಲ್ಲ, ಅಯ್ಯೋ ಯಾರಿಗೆ ಬೇಕಪ್ಪ ಈ ಜೀವನ ಅಂತೇಳಿ ಅಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀನು ಮುಂದೆ ಸಾಗ್ತಾ ಇರ್ಬೋದು. ಹಣದ ವಿಷಯದಲ್ಲೇ ಆಗಲಿ ನೀನು ಮೋಸ ಹೋಗಿರ್ಬೋದು, ಯಾವುದೋ ಹುಡುಗಿನ ಪ್ರೀತಿ ಮಾಡಿ ಪ್ರೀತಿ ವಿಷಯದಲ್ಲಿ ನೀನು ಮೋಸ ಹೋಗಿರ್ಬೋದು, ಅಥವಾ ಜಾಗದ ವಿಷಯದಲ್ಲಿ ಸೈಟ್ ವಿಷಯದಲ್ಲಿ ನೀನು ಮೋಸ ಹೋಗಿರ್ಬೋದು, ಕೋರ್ಟ್ ವಿಷಯದಲ್ಲಿ ನಿನಗೆ ಮೋಸ ಹೋಗಿರ್ಬೋದು. ಇಂಥ ಪರಿಸ್ಥಿತಿಯಲ್ಲೂ ಸಹ ನೀನು ಜೀವಿಸ್ತಾ ಇರ್ಬೋದು. ಆದರೂ ಕೂಡ ಈ ವಾಕ್ಯದ ಮೂಲಕ ಪರಿಶುದ್ಧಾತ್ಮ ದೇವರು ನಿನಗೆ ಹೇಳ್ತಾರೆ, ಸಾಯ್ಬೇಕಂತ ಆಲೋಚನೆ ಮಾಡಬೇಡ್ರಿ, ಸಾಯ್ಬೇಕಂತ ಆಲೋಚನೆ ಮಾಡಬೇಡ್ರಿ, ಬದುಕಬೇಕಂತ ಆಲೋಚನೆ ಮಾಡ್ರಿ, ದೇವರು ಬದುಕಿಸುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳುವಂಥ ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ವಿಧವಾದಂಥ ಕಷ್ಟಗಳು, ಅವಮಾನ, ಹಿಂಸೆ, ಎಲ್ಲರಿಗೂ ಹೇಳ್ಕೊಳ್ಳುವಂಥ ಕಷ್ಟಗಳು ನಿಮಗಿರ್ಬೋದು, ಅಥವಾ ಯಾರಿಗೂ ಹೇಳ್ಕೊಳ್ಳೋಕ್ಕಾಗದಿರುವಂಥ ಕಷ್ಟದಲ್ಲೂ ಸಹ ನೀನು ಜೀವಿಸ್ತಾ ಇರ್ಬೋದು. ಅಥವಾ ನಿನ್ನ ಹೆಂಡತಿಯ ವರ್ತನೆಯಿಂದ, ನಿನ್ನ ಗಂಡನ ವರ್ತನೆಯಿಂದ, ನಿಮ್ಮ ತಂದೆ ತಾಯಿಗಳ ವರ್ತನೆಯಿಂದ, ನಿಮ್ಮ ಮಕ್ಕಳ ವರ್ತನೆಯಿಂದ ನಿಮಗೆ ಅವಮಾನ ಆಗ್ತಾ ಇರ್ಬೋದು. ಅದರಿಂದ ನಿಮಗೆ ದುಃಖ ಆಗ್ತಾ ಇರ್ಬೋದು. ಅಯ್ಯೋ, ಅವ್ರು ಮಾಡುವಂಥ ಕೆಲಸದಿಂದ ನನ್ನ ಮರ್ಯಾದೆ ಹೋಗ್ತಾ ಇದೆ, ಇನ್ಯಾಕೆ ಬದುಕಿರಬೇಕು, ತಲೆ ಎತ್ತಿ ನಾನು ಸಮಾಜದಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನೀನು ಜೀವಿಸ್ತಾ ಇರ್ಬೋದು. ಪ್ರಿಯ ದೇವರ ಮಕ್ಕಳೇ, ದೇವ್ರು ಹೇಳ್ತಾರೆ, ಎಂಥ ಪರಿಸ್ಥಿತಿ ಬಂದರೂ ಸಹ ಸಾಯ್ಬೇಕಂತ ಆಲೋಚನೆ ಮಾಡಬೇಡ, ಬದುಕಬೇಕಂತ ಆಲೋಚನೆ ಮಾಡು. ಪರಿಶುದ್ಧಾತ್ಮ ದೇವರು ನಿನ್ನನ್ನು ಬದುಕಿಸುವವರಾಗಿದ್ದಾರೆ. ಯಾಕೆಂದರೆ ಕೆಲವರು ಕಷ್ಟಗಳು ಬರುವಾಗ, ಅನಾರೋಗ್ಯ ಬರುವಾಗ, ಅವಮಾನ ಬರುವಾಗ, ನಿಂದೆಗಳು ಬರುವಾಗ ಅವ್ರು ಅನ್ಕೊಂಡಂಗೆ ಆಗಲಿಲ್ಲ ಅಂದರೆ, ತುಂಬ ಒಂದು ಸಾಲದ ಸಮಸ್ಯೆ ಇರುವಾಗ ಯೋಚನೆ ಮಾಡ್ತಾರೆ ಸತ್ತೋಗ್ಬೇಕು ಅಂತ. ಯೂಟ್ಯೂಬಿಂದ ವಾಕ್ಯವನ್ನು ನೋಡಿ ಯೂಟ್ಯೂಬಿಂದ ಸಹ ಅನೇಕ ದೇವ ಮಕ್ಕಳು ಫೋನ್ ಮಾಡ್ತಿರ್ತಾರೆ. ಅದರಲ್ಲಿ ಕೆಲವರು ಅಲ್ಲೋ ಒಂದು ತಕ್ಷಣ ಅಳ್ತಾ ಇರ್ತಾರೆ. ಯಾಕೆ, ಏನಾಯ್ತು ಅಂದರೆ, ನಿಜವಾಗ್ಲೂ ನಮಗೆ ಬದುಕಲಿಕ್ಕೆ ಆಸೆನೇ ಇಲ್ಲ, ಸತ್ತೋಗ್ಬೇಕಂತ ಅನ್ಕೊಂಡ್ಬಿಟ್ಟಿದ್ದೀವಿ. ಆದರೆ ವಾಕ್ಯ ನೋಡಿ ಸ್ವಲ್ಪ ಧೈರ್ಯ ಬಂದಂಗಾತ, ಅದಕ್ಕೆ ಪ್ರೇಯರ್ ಮಾಡಿಸ್ಕೊಳ್ಳೋಣ ಅಂತ ಫೋನ್ ಮಾಡಿದ್ದೀವಿ. ಮತ್ತು ಅವ್ರಿಗೆ ಧೈರ್ಯ ಹೇಳಿ, ಅವ್ರಿಗೆ ಒಂದೆರಡು ವಚನಗಳು ಹೇಳಿ, ಅವರಿಗಾಗಿ ಪ್ರೇಯರ್ ಮಾಡಿ ನಾವು ಫೋನ್ ಇಡ್ತೇವೆ. ಅಲ್ಲೆಲೂಯಾ. ಇನ್ನೊಂದು ವಿಷಯ ತಿಳ್ಕೊಳ್ರಿ, ನೀವು ಈ ದಿನ ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಹಾದು ಹೋಗ್ತಾ ಇರ್ಬೋದು, ಹಾದು ಹೋಗ್ತಾ ಇದ್ರೂ ದೇವ್ರು ಹೇಳ್ತಾರೆ, ಅದಕ್ಕೆ ಸಾವು ಪರಿಹಾರ ಅಲ್ಲ. ಸಾವು ಪರಿಹಾರ ಅಲ್ಲ, ಸಾವು ಪರಿಹಾರ ಅಲ್ಲವೇ ಅಲ್ಲ. ಅದ್ರ ಬದಲು ನೀನು ದೇವರಿಗೆ ಪ್ರೇಯರ್ ಮಾಡಬೇಕು. ದೇವರೇ, ನನ್ನನ್ನು ಬದುಕಿಸಪ್ಪ, ಈ ಪರಿಸ್ಥಿತಿಯಿಂದ ನನ್ನನ್ನು ಹೊರಗಡೆ ತಂದು ನೀನು ನನ್ನನ್ನು ಬದುಕಿಸಂತ ನೀನು ಪ್ರಾರ್ಥನೆ ಮಾಡುವುದಾದರೆ, ಇಸ್ರಾಯೇಲರನ್ನು ಬದುಕಿಸಿದ ದೇವರು ನಿಮ್ಮನ್ನು ಕೂಡ ಬದುಕಿಸುವವರಾಗಿದ್ದಾರೆ. ಈಗ ಇನ್ನೊಂದು ಮಾತು ನಾನು ಓದ್ತೀನಿ, ಆ ವಚನ ಓದ್ತೀನಿ ನಾನು. ಯಾವುದು?
ಕೀರ್ತನೆ 118:17 ನಾನು ಓದ್ತೀನಿ. ಆ ವಾಕ್ಯ ಓದುವಾಗ ನಿಮಗೆ ಅದು ಅರ್ಥ ಆದರೆ ನೀವೇನು ಮಾಡಬೇಕು? ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸಬೇಕು. ರೆಡಿನಾ? ಓಕೆ. ಕೀರ್ತನೆ 118:17 ಈ ರೀತಿಯಾಗಿ ವಚನ ಇದೆ. ಕೀರ್ತನೆಗಾರನು ಈ ರೀತಿಯಾಗಿ ಹೇಳ್ತಾನೆ, ನಾನು ಸಾಯುವುದಿಲ್ಲ, ಜೀವದಿಂದಿದ್ದು ಯಾಹುವಿನ ಕ್ರಿಯೆಗಳನ್ನು ಸಾರುವೆನು. ಇಲ್ಲೇನ್ ಹೇಳ್ತಾನೆ ಕೀರ್ತನೆಗಾರನು? ಕಷ್ಟ ಬಂತಂತ, ಯಾರೇನೋ ಅಂದ್ರಂತ, ಹಣ ಇಲ್ಲಂತ, ಮೋಸ ಆಯ್ತು ಅಂತ, ನಾನು ಅನ್ಕೊಂಡಂಗೆ ಆಗ್ಲಿಲ್ಲ ಅಂತ, ನಾನು ಸಾಯುವುದಿಲ್ಲ, ಜೀವದಿಂದನೇ ನಾನು ಇರ್ತೇನೆ, ಜೀವದಿಂದ ಇದ್ದು ದೇವರ ಕ್ರಿಯೆಗಳನ್ನು ಸಾರುತ್ತೇನೆ. ಪಕ್ಕದಲ್ಲಿರೋರಿಗೆ ಕೈ ಅಂದ್ರೆ ಈ ತರ ಶೇಕ್ ಹ್ಯಾಂಡ್ ಮಾಡಿ ಹೇಳ್ರಿ, ಅವ್ರಿಗೆ ಧೈರ್ಯ ಬರೋ ರೀತಿಯಲ್ಲಿ ಹೇಳ್ರಿ, ಶೇಕ್ ಹ್ಯಾಂಡ್ ಮಾಡಿ ಹೇಳ್ರಿ. ಹಲ್ಲೆಲೂಯ. ನಾನು ಸಾಯುವುದಿಲ್ಲ, ಜೀವದಿಂದ ಇದ್ದು ದೇವರ ಕ್ರಿಯೆಗಳನ್ನು ಸಾರುತ್ತೇನೆ. ಎಂಥ ಪರಿಸ್ಥಿತಿ ಬಂದರೂ ಸಾಯ್ಬೇಕಂತ ಆಲೋಚನೆ ಮಾಡಲ್ಲ, ಸಾಯ್ಬೇಕಂತ ಮಾತಾಡಲ್ಲ. ಯಾಕೆಂದ್ರೆ ಟಿಕೆಟು ಆಗಲೇ ರಿಸರ್ವೇಶನ್ ಆಗೈತೆ, ನಾನು ಅದಕ್ಕಾಗಿ ಮರಣವನ್ನು ಹುಡುಕೊಂಡು ಹೋಗಲ್ಲ, ನಿತ್ಯ ಜೀವವನ್ನು ಹುಡುಕುತ್ತೇನೆ. ನೀವುಗಳು ಸಹ ಈ ದಿನ ದೇವ್ರ ವಾಕ್ಯದ ಮೂಲಕ ನಿಮ್ಗೆ ಏನು ಹೇಳ್ತಾರೆ ಅಂದರೆ, ಇಸ್ರಾಯೇಲರಿಗೆ ಹೌದಲ್ವಾ, ಮುಂದೆ ಹೋದ್ರೆ ಬಾವಿ, ಹಿಂದೆ ಹೋದ್ರೆ ಕೆರೆ ಅಂತಾರಲ್ವಾ, ಆ ರೀತಿಯಾಗಿ ಸುತ್ತಲ ಅರಣ್ಯ ಇದೆ, ಮುಂದೆ ಕೆಂಪು ಸಮುದ್ರ ಇದೆ, ಹಿಂದೆ ಶತ್ರುಗಳ ಸೈನ್ಯ ಬರ್ತಾ ಇದ್ದಾರೆ. ನೀವು ನಮ್ಮ ಕೈ ಸಿಕ್ಕರೆ ನಿಮ್ಗೆ ಸುಮ್ಮನೆ ಬಿಡಲ್ಲ, ಕೊಂದಾಗ್ತೀವಿ ಅನ್ನೋಂಥ ರೀತಿಯಲ್ಲಿ ರೋಷದಿಂದ ಅಲ್ಲಲ್ಲ ಕಡಿತಾ ಕಣ್ಣುಗಳೆಲ್ಲ ಈ ರೀತಿ ಮಾಡಿಕೊಂಡು ಅವ್ರು ಬರೋದನ್ನು ನೋಡಿ ಇವ್ರಿಗೆ ಗೊತ್ತಾಯ್ತು ನಾವು ಉಳಿಲಿಕ್ಕೆ ಆಪ್ಷನ್ನೇ ಇಲ್ಲ. ಈಗ ಅವ್ರು ಏನು ಮಾಡ್ತಾರೆ? ಬಂದು ಕೊಂದು ಹಾಕ್ತಾರೆ. ಅಂಥ ಪರಿಸ್ಥಿತಿಯಲ್ಲೂ ಕೂಡ ಅವ್ರು ಆಲೋಚನೆ ಮಾಡ್ತಾರೆ, ನಾವು ಸಾಯ್ಬಾರ್ದಪ್ಪ, ನಾವು ಬದುಕಬೇಕಂತ. ಅದೇ ರೀತಿಯಾಗಿ ನೀವುಗಳು ಸಹ ದೇವ್ರು ಹೇಳ್ತಾರೆ, ಈ ದಿನ ನಿಮ್ಮ ಹೃದಯದಲ್ಲಿ ಎಂಥ ಪರಿಸ್ಥಿತಿ ಇದ್ದರೂ, ನಿಮ್ಮ ಮನೆಯಲ್ಲಿ ಎಂಥ ಪರಿಸ್ಥಿತಿ ಇದ್ದರೂ, ಕಷ್ಟದ ಪರಿಸ್ಥಿತಿ ಇದ್ದರೂ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಎಂಥ ಪರಿಸ್ಥಿತಿ ಇದ್ದರೂ, ನಿಮ್ಮ ದುಡಿಮೆಯಲ್ಲಿ, ವ್ಯಾಪಾರದಲ್ಲಿ, ಹೊಲದಲ್ಲಿ ಎಂಥ ಪರಿಸ್ಥಿತಿ ಇದ್ದರೂ ಕೂಡ ಸಾಯ್ಬೇಕಂತ ಆಲೋಚನೆ ಮಾಡಬೇಡ್ರಿ, ಬದುಕಬೇಕಂತೇಳಿ ಆಲೋಚನೆ ಮಾಡ್ರಿ. ಪ್ರಿಯ ದೇವರ ಮಕ್ಕಳೇ, ಅಂಥ ಪರಿಸ್ಥಿತಿಯಲ್ಲೂ ಸಹ ಇಸ್ರಾಯೇಲರು ನಾವು ಉಳಿಬೇಕು ಅಂತ ಯೋಚನೆ ಮಾಡಿದ್ರು, ಸಾಯ್ಬೇಕಂತ ಯೋಚನೆ ಮಾಡಲಿಲ್ಲ. ನಾವು ಬದುಕಬೇಕಂತ ಯೋಚನೆ ಮಾಡಿದ್ರು, ನಾವು ಸಾಯ್ಬೇಕಂತ ಯೋಚನೆ ಮಾಡಲಿಲ್ಲ. ನಾವು ಜೀವದಿಂದ ಇರಬೇಕಂತ ಯೋಚನೆ ಮಾಡಿದ್ರು, ಸಾಯ್ಬೇಕಂತ ಯೋಚನೆ ಮಾಡಲಿಲ್ಲ. ಹಲ್ಲೆಲೂಯಾ. ಇಸ್ರಾಯೇಲರು ಅಂಥ ಪರಿಸ್ಥಿತಿಯಲ್ಲೂ ಸಹ, ಪ್ರಾಣ ಹೋಗುವಂಥ ಪರಿಸ್ಥಿತಿಯಲ್ಲೂ ಸಹ ಅವರ ಹೃದಯದಲ್ಲಿ ಬದುಕಬೇಕು ಅಂತ ಆಸೆ ಇದ್ದುದರಿಂದ ದೇವರು ಅವರನ್ನು ಆ ಕಷ್ಟದಿಂದ, ಪ್ರಾಣಾಪಾಯದಿಂದ ತಪ್ಪಿಸಿ ದೇವರವರನ್ನು ಬದುಕಿಸಿದ್ದಾರೆ. ಒಂದೇಳೆ ಅವರು ಅಯ್ಯೋ ಹೋದ್ರಾಗ್ಲಿ ಬಿಡಪ್ಪ, ಹಣೆ ಬರ್ದಾಗಿದ್ದಾಗುತ್ತೆ, ಸಾಯ್ಬೇಕಂದ್ರೆ ಸಾಯ್ತೀವಿ, ಉಳಿಬೇಕಂದ್ರೆ ಉಳಿತೀವಿ, ಹೆಂಗಾಗುತ್ತೆ ಹಂಗಾಗ್ಲಿ ಅಂತೇಳಿ ಅನ್ಕೊಳ್ಳಿಲ್ಲ ಅವರು. ಅವರ ಹೃದಯದಲ್ಲಿ ಇಲ್ಲ, ದೇವರೇ ಹೆಂಗಾದ್ರೂ ಮಾಡಿ ನಾವು ಬದುಕಲೇಬೇಕು ಅನ್ನುವಂಥ ಆಸೆ ಇದ್ದುದ್ರಿಂದ, ಬದುಕಬೇಕು ಅನ್ನುವಂಥ ಮಾತನ್ನು ಮಾತಾಡಿದ್ರಿಂದ ದೇವರು ಅವರಿಗೆ ಆ ಒಂದು ಪ್ರಾಣಾಪಾಯದಿಂದ ಹೊರಗಡೆ ಬರಲಿಕ್ಕೆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಇಸ್ರಾಯೇಲರನ್ನು ಬದುಕಿಸಿದ್ದಾರೆ. ಹೌದಲ್ವಾ? ಅದೇ ರೀತಿಯಾಗಿ ದೇವರು ಇಸ್ರಾಯೇಲರಿಗೆ ಅಂಥ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದರೂ ಕೂಡ ಬದುಕಬೇಕು ಅನ್ನುವಂಥ ಆ ಒಂದು ಛಲ, ಎಂಥ ನಾವು ಕಷ್ಟ ಏನೇ ಇದ್ರೂ ಕೂಡ ಇಸ್ರಾಯೇಲರು ಐಗುಪ್ತ ದೇಶ ಅವ್ರು ಹೇಳ್ತಾರೆ, ನಾವು ಇಲ್ಲಿ ಅರಣ್ಯದಲ್ಲಿ ಸತ್ತೋಗೋಕ್ಕಿಂತ ಐಗುಪ್ತದಲ್ಲಿ ಅವರಿಗೆ ದಾಸರಾಗಿ ಬದುಕೊಂಡಿರೋದೇ ಮೇಲು. ನಮಗೆ ಅಲ್ಲಿ ಕಷ್ಟ ಇದ್ರು ನೋ ಪ್ರಾಬ್ಲಮ್, ನಮಗೆ ಊಟ ಇರಲಿ ನೋ ಪ್ರಾಬ್ಲಮ್, ಕಟ್ಟಿಗೆ ನಾವೇ ತಗೊಂಬಂದು ಇಟ್ಟಿಗೆ ಮಾಡಿ ಅವ್ರಿಗೆ ಲೆಕ್ಕ ಒಪ್ಪಿಸ್ಬೇಕು, ನೋ ಪ್ರಾಬ್ಲಮ್, ನಾವು ಮಾಡ್ತೀವಿ. ಆದರೂ ನಾವು ಸಾಯಕ್ಕೆ ನಮಗಿಷ್ಟ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಅಂಥ ಪ್ರಾಣ ಹೋಗೋಂಥ ಪರಿಸ್ಥಿತಿ ಬಂದರೂ ಸಹ ಅವರು ಸತ್ತೋಗ್ಬಾರ್ದಪ್ಪ, ನಾವು ಬದುಕಬೇಕಂತ ಅವರ ಹೃದಯದಲ್ಲಿ ಆ ಒಂದು ಆಸೆ, ಆ ಒಂದು ಆಲೋಚನೆ ಇದ್ದುದರಿಂದ ದೇವ್ರೇನು ಮಾಡಿದ್ರು? ದೇವರು ಅವರ ಒಂದು ಪ್ರಾಣಾಪಾಯದಿಂದ ತಪ್ಪಿಸಲಿಕ್ಕೆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿ ಆ ಒಂದು ಪ್ರಾಣಾಪಾಯದಿಂದ ದೇವರು ಹೊರಗಡೆ ತಂದು ಅವರನ್ನು ಬದುಕಿಸಿದ್ದಾರೆ. ಪ್ರಿಯ ದೇವ್ರ ಮಕ್ಕಳೇ, ಈ ದಿನ ನೀನು ಯಾವುದೋ ವಿಷಯದ ಕುರಿತಾಗಿ, ಅದು ಯಾವುದೇ ಆಗಿರ್ಬೋದು, ಅವಮಾನನ, ನಿಂದೆನ, ನಷ್ಟನ, ಹೆಂಡತಿಯಿಂದನ, ಗಂಡನಿಂದನ, ಕುಟುಂಬದಿಂದನ, ಬಂಧು ಬಾಂಧವರಿಂದನೋ, ಅಥವಾ ಯಾವುದೋ ಒಂದು ಕೆಲಸದ ಕುರಿತಾಗಿನ, ಅಥವಾ ಹಣದ ವಿಷಯದಲ್ಲಿನ, ಅಥವಾ ಮೋಸದ ವಿಷಯದಲ್ಲಿ, ಯಾವುದೊಂದು ವಿಷಯದಲ್ಲಿ ನೀನು ಸಹ ಸಾಯ್ಬೇಕು ಅಂತ ಆಲೋಚನೆ ಮಾಡ್ತಾ ಇದೀಯಾ? ಈಗ ಸತ್ತೋಗ್ಬೇಕಂತೇಳಿ ಮಾತಾಡ್ತಾ ಇದೀಯಾ? ಅದ್ರ ಬದಲು ನೀನು ಸತ್ತೋಗದೆ ನೀನು ಬದುಕಬೇಕು
ಅಂತ ನೀನು ಆಲೋಚನೆ ಮಾಡೋದಾದ್ರೆ, ಇಸ್ರಾಯೇಲರ ಹಾಗೆ ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾನು ಸಾಯೋದಿಲ್ಲ, ದೇವ್ರು ನನ್ನ ಜೊತೆ ಇದ್ದಾನೆ ಅಂತೇಳಿ ನಿನ್ನ ಹೃದಯದಲ್ಲಿ ಆ ರೀತಿಯಾಗಿ ಆಸೆ ಇರುವಾಗ, ದೇವರು ನಿನಗೆ ಅಡ್ಡವಾಗಿ ಇರುವಂಥ ಶೋಧನೆಯನ್ನ, ಆ ಕಷ್ಟವನ್ನ ದೇವರು ಇಬ್ಬಾಗ ಮಾಡಿ ನಿನ್ನನ್ನು ಹೊರಗಡೆ ತಂದು ಬದುಕಿಸುವವರಾಗಿದ್ದಾರೆ. ನೀನು ಸಾಯೋದು ಬಿಟ್ಟು, ಆಲೋಚನೆ ಬಿಟ್ಟು, ಸಣ್ಣ ಪುಟ್ಟ ವಿಷಯಗಳಲ್ಲಿ ಯಾರಿಗೆ ಬೇಕಪ್ಪ ಸಾಯ್ಬೇಕು, ನಾನು ಹೇಳಿದ್ನಲ್ವಾ, ಹುಟ್ಟು ಉಚಿತ ಸಾವು ಖಚಿತ, ಅದು ನಿನ್ನ ಮರಣ ಹುಡ್ಕೊಂಡು ಹೋಗ್ಬೇಡ, ಅದು ಬಂದೇ ಬರುತ್ತೆ. ಮನುಷ್ಯನ ಜೀವಿತ ತುಂಬ ಅಮೂಲ್ಯವಾದಂಥ ಜೀವಿತ. ನೀನು ಎಂಥ ಪರಿಸ್ಥಿತಿ ಬಂದರೂ ಕೂಡ, ಎಂಥ ಕಷ್ಟ ಇಕ್ಕಟ್ಟು ಬಂದರೂ ಸಹ ಇಸ್ರಾಯೇಲರ ಹಾಗೆ ನಿನ್ನ ಹೃದಯದಲ್ಲಿ ಬದುಕಬೇಕು, ಜೀವಿಸಬೇಕು ಅಂಥೇಳಿ ನಿನ್ನ ಹೃದಯದಲ್ಲಿ, ನಿನ್ನ ಮಾತಿನಲ್ಲಿ ಒಂದು ಆಸೆ, ಅದು ಆಲೋಚನೆ ಇರುವಾಗ, ಯಾವ ದೇವರಾದರೂ ಇಸ್ರಾಯೇಲರಿಗೆ ಈಗ ಕೆಂಪು ಸಮುದ್ರ ಇಬ್ಬಾಗ ಮಾಡಿ ಬದುಕಿಸಿದ ದೇವರು ನಿನ್ನನ್ನು ಸಹ, ನಿನ್ನ ಕಷ್ಟವನ್ನು ಇಬ್ಬಾಗ ಮಾಡಿ ಕಷ್ಟದಿಂದ ಹೊರಗಡೆ ತಂದು ನಿನ್ನನ್ನು ಬದುಕಿಸುತ್ತಾರೆ. ನಷ್ಟದಲ್ಲಿದೆಯಾ, ದೇವರ ನಷ್ಟವನ್ನು ಇಬ್ಬಾಗ ಮಾಡಿ ನಷ್ಟದಿಂದ ಹೊರಗಡೆ ತಂದು ದೇವರು ನಿನ್ನನ್ನು ಬದುಕಿಸುತ್ತಾರೆ. ಅನಾರೋಗ್ಯದಲ್ಲಿದೆಯಾ, ಅನಾರೋಗ್ಯದಲ್ಲಿ ಇರುವಾಗ ದೇವರು ಅದನ್ನ ಸ್ವಸ್ಥತ ಶಕ್ತಿಯನ್ನು ನಿನ್ನ ಮೇಲೆ ಕಳಿಸಿ ದೇವರು ನಿನ್ನನ್ನು ಗುಣಪಡಿಸಿ ದೇವರು ನಿನ್ನನ್ನು ಬದುಕಿಸುತ್ತಾರೆ. ನೀನು ದುಡಿಮೆ ವ್ಯಾಪಾರದಲ್ಲಿ ನಷ್ಟ ಹೊಂದುತ್ತಾ ಇದೆಯಾ, ಅಥವಾ ಕೋರ್ಟ್ ವಿಷಯದಲ್ಲಿ, ಕೇಸ್ ವಿಷಯದಲ್ಲಿ ನೀನು ಮೋಸ ಹೋಗಿದೆಯಾ, ದೇವರು ಅದನ್ನು ಇಬ್ಬಾಗ ಮಾಡಿ ದೇವರು ಅದರಿಂದ ಹೊರಗಡೆ ತಂದು ದೇವರು ನಿನ್ನನ್ನು ಬದುಕಿಸುತ್ತಾರೆ. ಇನ್ನು ಸಾಲದ ಸಮಸ್ಯೆಯಲ್ಲಿದೆಯಾ, ಹಣದ ಸಮಸ್ಯೆಯಲ್ಲಿ, ಆರ್ಥಿಕ ಸಮಸ್ಯೆಯಲ್ಲಿ ಜೀವಿಸ್ತಾ ಇದೆಯಾ, ನೀನು ನಿನ್ನ ಹೃದಯದಲ್ಲಿ ಎಂಥ ಪರಿಸ್ಥಿತಿ ಇದ್ರೂ ಸಹ ಸತ್ತೋಗ್ಬೇಕಂತೇಳಿ ಆಲೋಚನೆ ಮಾಡಿದ್ರೆ, ಬದುಕಬೇಕಂತ ಆಲೋಚನೆ ಮಾಡಿದ್ರೆ, ದೇವರು ಆ ಸಾಲದ ಸಮಸ್ಯೆನ ಇಬ್ಬಾಗ ಮಾಡಿ ಅದರಿಂದ ಹೊರಗಡೆ ತಂದು ದೇವರು ನಿನ್ನನ್ನು ಬದುಕಿಸುತ್ತಾರೆ. ಇನ್ನು ಅವಮಾನದಲ್ಲಿ, ಶೋಧನೆಯಲ್ಲಿ, ದುಃಖದಲ್ಲಿ, ಬಂಧನದಲ್ಲಿ, ಬಾಧೆಯಲ್ಲಿ ನೀನು ಜೀವಿಸ್ತಾ ಇದೆಯಾ, ಭಯದಲ್ಲಿ ಜೀವಿಸ್ತಾ ಇದೆಯಾ, ನಿರಾಶೆಯಲ್ಲಿ ಜೀವಿಸ್ತಾ ಇದೆಯಾ, ಜಿಗುಪ್ಸೆಯಲ್ಲಿ ಜೀವಿಸ್ತಾ ಇದೆಯಾ, ಅಂತ ಸಮಯದಲ್ಲಿ ಕೂಡ ದೇವರೇ ನಾನು ಸಾಯ್ಬಾರ್ದಪ್ಪ, ನಾನು ಬದುಕಬೇಕಂತ ನಿನ್ನ ಹೃದಯದಲ್ಲಿ ಒಂದು ಆಲೋಚನೆ ಇರೋದಾದರೆ, ದೇವರು ಆ ಎಲ್ಲ ಬಂಧನಗಳನ್ನು, ಬಾಧೆಗಳನ್ನು, ಚಿಂತೆಯನ್ನು, ದುಃಖವನ್ನು ದೇವರು ಇಬ್ಬಾಗ ಮಾಡಿ ಅದರಿಂದ ಹೊರಗಡೆ ತಂದು ದೇವರು ನಿನ್ನನ್ನು ಬದುಕಿಸುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ಹಾಗಾಗಿ ಇಸ್ರಾಯೇಲರ ಹೃದಯದಲ್ಲಿ ಒಂದು ಆಲೋಚನೆ, ಏನು ಆಲೋಚನೆ, ಎಂಥ ಪರಿಸ್ಥಿತಿ ಬಂದರೂ ಸಹ ನಾವು ಸಾಯ್ಬಾರ್ದು, ಬದುಕಬೇಕಂತ ಆಸೆ ಇದ್ದದಕ್ಕೆ ದೇವ್ರು ಏನು ಮಾಡಿದ್ರು, ಕೆಂಪು ಸಮುದ್ರ ಇಬ್ಬಾಗ ಮಾಡಿ ಅವ್ರಿಗೇನು ಅಡ್ಡಿಯಾಗಿತ್ತ ಅದರಿಂದ ಹೊರಗಡೆ ತಂದು ದೇವ್ರವ್ರನ್ನ ಬದುಕಿಸಿದ್ರು. ಅಲ್ಲೆಲುಯ್ಯ. ನಿಜವಾಗ್ಲೂ ಈ ದಿನ ನಮ್ಮೆಲ್ಲರ ಹೃದಯದಲ್ಲಿ, ನಮ್ಮೆಲ್ಲರ ತಲೆಯಲ್ಲಿ ಒಂದು ಆಲೋಚನೆ ಇರಬೇಕು. ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಸಾಯ್ಬೇಕಂತ ಮಾತ್ರ ಆಲೋಚನೆ ಮಾಡಬಾರ್ದು. ನಿನ್ನ ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತೀಯೋ ಬಾಯಲ್ಲಿ ಅದೇ ಬರುತ್ತೆ. ಇಸ್ರಾಯೇಲರ ತಲೆಯಲ್ಲಿ ಒಂದು ಆಲೋಚನೆ ಇತ್ತು, ಅವ್ರ ಮನಸ್ಸಲ್ಲಿ ಒಂದು ಆಲೋಚನೆ ಇತ್ತು, ಏನು, ಬದುಕಬೇಕಂತ. ಅದನ್ನೇ ಮಾತಾಡಿದ್ರು, ನಾವು ನಿಮಗೆ ಸಾಯಕ್ಕಿಷ್ಟಲ್ಲ, ನಾವು ಬದುಕಬೇಕು ಅಂತ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಆಲಿಸುವಂಥ ಒಂದು ವೇಳೆ ಅನಾರೋಗ್ಯದ ಕುರಿತಾಗಿನೋ, ಅವಮಾನನೋ, ನಷ್ಟನೋ, ನಿಂದೆನೋ, ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಹಣವನ್ನು ನೀವು ಬಂಡವಾಳ ಹಾಕಿ ಲಾಸ್ ಆಗಿದೆಯಾ, ಸಾಲದ ಸಮಸ್ಯೆನ, ಸಾಲಗಾರರ ಮನೆ ಮುಂದೆ ಬಂದು ಅವಮಾನವಾಗಿ ಮಾತಾಡ್ತಾ ಇದ್ದಾರ, ಅದರಿಂದ ನಿನಗೆ ಯಾಕಪ್ಪ ಈ ಜೀವಿತ, ಯಾವುದೋ ಒಂದು ಗಂಡನ ವರ್ತನೆಯಿಂದನೋ, ಮಕ್ಕಳ ವರ್ತನೆಯಿಂದನೋ, ಹೆಂಡತಿ ವರ್ತನೆಯಿಂದನೋ, ಇನ್ನು ಯಾವುದೋ ವಿಷಯದ ಕುರಿತಾಗಿ ನಿನಗೆ ಗೊತ್ತು ಯಾವ ವಿಷಯದಲ್ಲಿ ನೀನು ಕುಗ್ಗಿ ಹೋಗಿ ಇರಬಾರ್ದಪ್ಪ ಅಂತ ಆಲೋಚನೆ ಮಾಡ್ತದೀಯ ಅಂತ ದೇವ್ರು ಹೇಳ್ತಾರೆ, ನೀನು ಸಾಯ್ಬೇಕಂತ ಆಲೋಚನೆ ಮಾಡಬೇಡ, ನೀನು ಬದುಕಬೇಕು, ನೀನು ಬದುಕಬೇಕು. ನೀನು ಬದುಕಿ ನಿನ್ನ ಆತ್ಮ ನರಕಕ್ಕೆ ಹೋಗದೆ ನಿತ್ಯ ಜೀವಕ್ಕೆ ಸೇರ್ಬೇಕಂತ ನಿನಗಾಗಿ ನಾನು ಬಂದಿದ್ದೇನೆ. ಯೋಸೇಫನ ಕುರಿತಾಗಿ ಅನೇಕ ಸಾರಿ ವಾಕ್ಯವನ್ನು ಕೇಳಿದ್ರ. ಏನು ಯೋಸೇಫನು ಅವನು ಐಗುಪ್ತ ದೇಶಕ್ಕೆ ಮಾರಲ್ಪಟ್ಟನು. ಪೋಟಿಪೋರನ ಮನೆಯಲ್ಲಿರುವಾಗ ಪೋಟಿಪೋರನ ಹೆಂಡತಿ ಅವನ ಮೇಲೆ ಪಾಪದ ಆಲೋಚನೆ ಮಾಡ್ತಾಳೆ. ಮಾಡುವಾಗ ಅವನ ಜೊತೆ ಸಂಭಾಷಣೆ ಮಾಡ್ತಾಳೆ. ಅದಕ್ಕೆ ಅವನು ಒಪ್ಪದೇ ಇರುವಾಗ ಅವಾಗ ಆಕೆ ಏನು ಮಾಡ್ತಾಳೆ ಅಂದರೆ ಜೋರಾಗಿ ಕಿರ್ಚ್ಕೊಳ್ತಾಳೆ. ಸೊ ಅಲ್ಲಿರುವಂಥ ಅರಮನೆಯಲ್ಲಿರ್ತಕ್ಕಂಥ ಜನರು ಬರುವಾಗ ಅದೇನಾಗುತ್ತಂದರೆ ಸೀನೆ ಉಲ್ಟಾಗಿಬಿಡುತ್ತೆ. ಅಲ್ಲಿ ಆಕೆ ಏನು ಮಾಡ್ತಾಳೆ, ಅವನೇ ನನ್ನ ಮೇಲೆ ಕೆಟ್ಟದಾಗಿ ಪಾಪದ ಆಲೋಚನೆ ಮಾಡಿಕೊಂಡು ಬಂದಿದ್ದಾನೆ ಅಂತ ಹೇಳ್ತಾಳೆ. ಈಗ ನೋಡ್ರಿ, ನಾವಲ್ಲಿ ವಚನವನ್ನು ಓದುವಾಗ ಯೋಸೇಫನಲ್ಲಿ ಯಾವುದೇ ಪಾಪದ ಆಲೋಚನೆ ಇಲ್ಲ.
ಅವನು ಪರಿಶುದ್ಧವಾಗಿ ಜೀವಿಸಿದ್ದಾನೆ. ಅವನು ಹೇಳ್ತಾನೆ, ದೇವರಿಗೆ ವಿರೋಧವಾಗಿ ಈ ಪಾಪ ಕೃತ್ಯ ನಾನು ಹೇಗೆ ಮಾಡಲಿ ಅಂತ ಹೇಳ್ತಾನೆ. ಅಂದರೆ ಅವನು ಪರಿಶುದ್ಧವಾಗಿದ್ದಾನೆ. ಅಲ್ಲಿ ಸೀನ್ ನೋಡಿದ್ರೆ, ಅಲ್ಲಿರುವಂಥ ಘಟನೆ ನೋಡಿದ್ರೆ, ಆ ಪೋಟಿಪೋರ್ನ ಹೆಂಡತಿ ಕ್ರಿಯೇಟ್ ಮಾಡಿದಂಥ ಸನ್ನಿವೇಶ ನೋಡಿದ್ರೆ ಯಾವ ರೀತಿಯಾಗಿ ಕಾಣ್ತಾ ಇದೆ? ಅವನು ಪರಿಶುದ್ಧವಾಗಿ ಇದ್ದರೂ ಕೂಡ ಅವನು ಪಾಪಿ ಅನ್ನುವಂಥ ಸನ್ನಿವೇಶ ಕ್ರಿಯೇಟ್ ಆಗಿದೆ. ಅವನು ಪರಿಶುದ್ಧವಾಗಿ ಇದ್ದರೂ ಕೂಡ ಅವನು ಪಾಪಿ ಅನ್ನುವಂಥ ಆರೋಪ, ನಿಂದೆ ಯೋಸೇಫನ ಮೇಲೆ ಬಂದಿದೆ. ಅಲ್ಲೆಲೂಯ, ಹೌದಲ್ವಾ? ಈಗ ತಪ್ಪು ಮಾಡದೇ ಇರುವಾಗ ತಪ್ಪು ಮಾಡಿದ್ದಾರೆ ಅಂತ ಹೇಳುವಾಗ ಮನಸ್ಸೆಷ್ಟು ನೋವಾಗುತ್ತೆ. ಅಲ್ಲೆಲೂಯ. ಕಳ್ತನ ಮಾಡದೇ ಇರುವಾಗ ಕಳ್ತನ ಮಾಡಿದ್ದಾರೆ ಅಂತೇಳಿ ಪ್ರೂಫ್ ಸಮೇತ ಇರುವಾಗ, ಅಲ್ಲೆಲೂಯ. ಇನ್ನು ಅದೇ ರೀತಿಯಾಗಿ ಇಲ್ಲಿ ನಾವು ನೋಡುವಾಗ ಯೋಸೇಫನ ಅವನು ಪರಿಶುದ್ಧವಾಗಿದ್ದರೂ ಕೂಡ ಅವನು ಪಾಪಿ ಅನ್ನುವಂಥ ಆರೋಪ ಅವನ ಮೇಲೆ ಬಂತು. ಅವನಿಗೇನಾಯ್ತು? ಅವಮಾನ ಆಯಿತು. ಅಯ್ಯೋ ದೇವ್ರೆ, ನಾನು ಇಷ್ಟು ಪರಿಶುದ್ಧವಾಗಿ ಜೀವಿಸಿದ್ರು ಕೂಡ ನಾನು ಪಾಪಿ ಅನ್ನುವಂಥ ಪಟ್ಟ ನನಗೆ ಬಂತಲ್ಲಪ್ಪ, ಯಾಕೆ ಬೇಕು? ಇನ್ನು ನಾನು ಜೀವದಿಂದ ಇರಬಾರ್ದು, ಯಾರಿಗೆ ಮುಖ ತೋರಿಸ್ಬಾರ್ದು, ನಾನು ಸತ್ತೋಗ್ಬೇಕು ಅಂತ ಯೋಸೇಫನು ಯೋಚನೆ ಮಾಡಲಿಲ್ಲ. ಅಂತ ಅವಮಾನದ ಪರಿಸ್ಥಿತಿ ಬಂದರೂ ಕೂಡ ಯೋಸೇಫನ್ ಅನ್ಕೊಂಡ, ನಾನು ಸಾಯುವುದಿಲ್ಲ, ನಾನು ಜೀವದಿಂದ ಇದ್ದು ದೇವರ ಕ್ರಿಯೆಗಳನ್ನು ಸಾರುತ್ತೇನೆ. ಅವನು ಮಾಡದೇ ಇರುವಂತ ತಪ್ಪಿಗೆ ಅವನಿಗೆ ಅಪರಾಧ ಬಂದಿದೆ, ಆರೋಪ ಬಂದಿದೆ. ಆದ್ರೂ ಕೂಡ ಯೋಸೇಫನ್ನು ಸಾಯ್ಬೇಕಂತ ಯೋಚನೆ ಮಾಡಲಿಲ್ಲ, ಬದುಕ್ಬೇಕಂತೇಳಿ ಯೋಚನೆ ಮಾಡ್ದ. ಅರಮನೆ ಆದ್ರೂ ಓಕೆ, ಸೆರೆಮನೆ ಆದ್ರೂ ಓಕೆ, ನಾನು ಮಾತ್ರ ಸೂಸೈಡ್ ಮಾಡ್ಕೊಳ್ಳಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಒಂದ್ ವೇಳೆ ನಿಮ್ಮ ಮೇಲೆ ಸಹ ಯಾವುದೋ ಒಂದು ರೀತಿಯಿಂದ ಆರೋಪ ಬಂದಿರ್ಬೋದು, ಆದ್ರೂ ಕೂಡ ನೀವು ಆಲೋಚನೆ ಮಾಡಬೇಡ್ರಿ ಸಾಯ್ಬೇಕಂತ, ಬದುಕಬೇಕಂತ ಆಲೋಚನೆ ಮಾಡಿರಿ. ನಾವು ಪ್ರೇಯರ್ ಮಾಡಿದರೆ ದೇವ್ರು ನಮ್ಮ ಪಕ್ಷ ಇದ್ದು ಕಾರ್ಯ ಮಾಡ್ತಾರೆ. ಒಂದು ದಿನ ಬಂತು, ಒಂದಿನ ಬರುವಾಗ ಗೊತ್ತಾಯ್ತು ಯೋಸೇಫನು ಅವನು ಪಾಪಿಯಲ್ಲ, ಅವನು ಪರಿಶುದ್ಧನೇ. ಅವನ ಸೆರೆಮನೆಯಲ್ಲಿ ಹಾಕುವಾಗ ದೇವ್ರು ಏನು ಮಾಡಿದ್ರು? ದೇವರು ಅವನು ನಾನು ಸತ್ತೋಗ್ಬಾರ್ದು, ಬದುಕಬೇಕಂತ ಆಲೋಚನೆ ಮಾಡಿದ್ರಿಂದ ದೇವರು ಅವನ ಸಮಸ್ಯೆಯನ್ನು ಇಬ್ಬಾಗ ಮಾಡಿ ಅದರಿಂದ ಹೊರಗಡೆ ತಂದು ದೇವರು ಅವನನ್ನು ಬದುಕಿಸಿ ಉನ್ನತ ಸ್ಥಾನಕ್ಕೆ ನಡೆಸಿದ್ದಾರೆ. ಇನ್ನೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಬೈಬಲಲ್ಲಿ ಹಳ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ, ನೀವೆಲ್ಲರೂ ಅನೇಕ ಸಾರಿ ವಾಕ್ಯ ಕೇಳಿದ್ರಿ. ಪ್ರವಾದಿಯ ಮಂಡಳಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿಯ ಹೆಂಡತಿ, ಆಕೆ ದೇವರ ಸೇವಕರ ಬಳಿಗೆ ಬರ್ತಾಳೆ. ದೇವರ ಸೇವಕರ ಬಳಿಗೆ ಬರುವಾಗ ಎಲೀಷನ ಬಳಿಗೆ ಬಂದು ಹೇಳ್ತಾಳೆ, ಸ್ವಾಮಿ, ಈಗ ಸಾಲಗಾರರು ಮನೆ ಹತ್ರ ಬಂದು ಅವರು ತೊಂದರೆ ಕೊಡ್ತಾ ಇದ್ದಾರೆ, ಸಾಲ ಆದರೂ ಕೊಡ ಅಂತ ಹೇಳ್ತಿದ್ರೆ, ಇಲ್ಲ ನಿನ್ನ ಮಕ್ಕಳನ್ನ ದಾಸತ್ವಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾನೇನು ಮಾಡಲಿ? ಆಕೆ ಪರಿಸ್ಥಿತಿ ನೋಡ್ರಿ, ಹಣದ ಪರಿಸ್ಥಿತಿ, ಆರ್ಥಿಕ ಹಣದ ವಿಷಯದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಇದೆ. ಗಂಡ ಇಲ್ಲ, ಇಬ್ಬರು ಮಕ್ಕಳು ಬೇರೆ, ಹೇಗೆ ಜೀವನ ಮಾಡಬೇಕು? ಏನೋ ಮಕ್ಕಳು ಮುಖ ಆದರೂ ನೋಡಿಕೊಂಡು ಜೀವನ ಮಾಡೋಣ ಅಂತೇಳಿ ಅಂದರೆ ಆ ಇಬ್ಬರು ಮಕ್ಕಳನ್ನು ಸಹ ಅವ್ರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಆಕೆಗೆ ಕೈಯಲ್ಲಿ ಹಣ ಇಲ್ಲ, ಮಕ್ಕಳನ್ನು ಉಳಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಏನು ಮಾಡಬೇಕು ಅಂತ ಒಂದು ಸಾಲದ ಸಮಸ್ಯೆಯಲ್ಲಿ ಇರುವಾಗಲೂ ಸಹ ಆಕೆ ಯೋಚನೆ ಮಾಡ್ಬೋದಾಗಿತ್ತು. ಏನಂತ? ಅಯ್ಯೋ, ಈ ಅವಮಾನ ಎಲ್ಲ ಯಾಕಪ್ಪ, ಸಾಲ ತೀರಿಸ್ಲಿಕ್ಕಾಗಲ್ಲ, ಈ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂತಾರೆ, ಏನು ಮಾಡೋದು? ನಾನು ವಿಷ ಕುಡಿದು ನನ್ನ ಮಕ್ಕಳಿಗೆ ವಿಷ ಕುಡಿಸಿ ಸತ್ತೋಗೋಣ ಅಂತ ಆಲೋಚನೆ ಮಾಡ್ಬೋದಾಗಿತ್ತು. ಆದರೂ ಆ ಮಗಳು ಆ ರೀತಿಯಾಗಿ ಆಲೋಚನೆ ಮಾಡಲಿಲ್ಲ. ಸಾಲದ ಪರಿಸ್ಥಿತಿ ಇದ್ರು, ಹಣದ ಕಷ್ಟ ಇದ್ರು, ಮಕ್ಕಳ ಈಗ ಮಕ್ಕಳನ್ನ ದಾಸತ್ವಕ್ಕೆ ಎಳ್ಕೊಂಡು ಹೋಗ್ತೀವಿ ಅಂದ್ರು ಸಹ ಅಂಥ ಕಷ್ಟದ ಪರಿಸ್ಥಿತಿ ಇದ್ರು, ಕಣ್ಣೀರಿನ ಪರಿಸ್ಥಿತಿ ಇದ್ರು. ಆಕೆ ಏನು ಮಾಡಿದ್ಲು ಗೊತ್ತಾ? ಬದುಕಬೇಕಂತ ಆಲೋಚನೆ ಮಾಡಿದ್ಲು. ದೇವ್ರ ಹತ್ರ ಬಂದ್ಲು, ದೇವ್ರ ಸೇವಕರ ಹತ್ರ ಬಂದ್ಲು. ಆ ರೀತಿಯಾಗಿ ಆಕೆ ಹೃದಯದಲ್ಲಿ ಅಂಥ ಇಕ್ಕಟ್ಟಿನ ಪರಿಸ್ಥಿತಿ ಇದ್ರೂ ಸಹ, ಈಗ ಅಂಥ ಒಂದು ಕಷ್ಟದ ಪರಿಸ್ಥಿತಿ ಇದ್ರೂ ಸಹ, ಅವಮಾನದ ಪರಿಸ್ಥಿತಿ ಇದ್ರೂ ಸಹ ಸಾಯಬಾರ್ದು, ಬದುಕಬೇಕಂತ ಆಲೋಚನೆ ಮಾಡಿದಕ್ಕೆ ದೇವರು ಆಕೆಯ ಸಮಸ್ಯೆಯನ್ನು ಇಬ್ಬಾಗ ಮಾಡಿ ಆ ಸಾಲದಿಂದ ಹೊರಗಡೆ ತಂದು ಆಕೆಯ ಮಕ್ಕಳನ್ನು ದೇವರು ಬದುಕಿಸಿದ್ದಾರೆ. ರಕ್ತ ಕುಸುಮ ರೋಗಿ, ನಿಮ್ಗೆಲ್ಲರಿಗೂ ಗೊತ್ತಿದೆ, 12 ವರ್ಷಗಳ ಕಾಲ ಅನಾರೋಗ್ಯದಲ್ಲಿ ಬಳಲಿದ್ದಾಳೆ. ನಾವು ನೋಡ್ತೇವೆ, ಎಲ್ಲ ಕಡೆ ಹೋದ್ರು, ಹಾಸ್ಪಿಟ್ಲಿಗೆ ತೋರಿಸಿದ್ರು, ನಾವು ವಾಕ್ಯದಾಗ ನೋಡ್ತೇವೆ ಕೈಯಲ್ಲಿ ಇದ್ದದ್ದು ಖಾಲಿ ಆಯ್ತು ಹೊರ್ತು ಆಕೆಯ ಒಂದು ಆರೋಗ್ಯದಲ್ಲಿ ಏನು ಸ್ವಸ್ಥತೆ ಹೊಂದಲಿಲ್ಲ ಅಂತ. ಆದರೆ ಅಷ್ಟು ಅನಾರೋಗ್ಯ ಇದ್ರೂ ಸಹ, ವಾಸಿ ಆಗಿಲ್ಲ ಅಂದ್ರೂ ಕೂಡ ಆಕೆ ಹೃದಯದಲ್ಲಿ ಒಂದು ಆಲೋಚನೆ ಇತ್ತು, ಸತ್ತೋಗ್ಬೇಕಂತ ಯೋಚನೆ ಮಾಡಲಿಲ್ಲ. ಎಷ್ಟು ಅನಾರೋಗ್ಯ ಇದ್ದರೂ ಕೂಡ,
ಈ ಡಾಕ್ಟರ್ ಹತ್ರ ಹೋಗಿ ಬಂದ್ರು ವಾಸಿ ಆಗಿಲ್ವಾ, ಆ ಡಾಕ್ಟರ್ ಹತ್ರ ಹೋಗಿ ಬಂದ್ರು ವಾಸಿ ಆಗಿಲ್ವಾ, ಯಾವತ್ತು ಒಂದಿನ ವಾಸಿ ಆಗೇ ಆಗುತ್ತೆ, ನಾನು ಮಾತ್ರ ಬದುಕಬೇಕು ಅಂತೇಳಿ ಆ ಆಲೋಚನೆ ಇದ್ದುದರಿಂದ ದೇವರು ಆಕೆಯ ಅನಾರೋಗ್ಯವನ್ನು ಇಬ್ಬಾಗ ಮಾಡಿ, ಆಕೆಯ ಒಂದು ಅನಾರೋಗ್ಯವನ್ನು ದೇವರು ಬಿಡುಗಡೆ ಮಾಡಿ, ಆಕೆಯ ಮೇಲೆ ದೇವರು ತನ್ನ ಸ್ವಸ್ಥತ ಶಕ್ತಿಯನ್ನು ಕಳಿಸಿ ರಕ್ತ ಕುಸುಮ ರೋಗಿಯನ್ನು ಗುಣಪಡಿಸಿ ವಾಸಿ ಮಾಡಿ ಅನಾರೋಗ್ಯದಿಂದ ಹೊರಗಡೆ ತಂದು ದೇವರ ಆಕೆಯನ್ನು ಬದುಕಿಸಿದ್ದಾರೆ. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರು ನಿಮಗೆ ಹೇಳುವಂಥ ಮಾತು, ಇಸ್ರಾಯೇಲರು ಸಾಯುವಂಥ ಪರಿಸ್ಥಿತಿ ಬಂದರೂ ಕೂಡ ಸತ್ತೋಗ್ಬೇಕಂತ ಆಲೋಚನೆ ಮಾಡಲಿಲ್ಲ, ಬದುಕಬೇಕಂತ ಆಲೋಚನೆ ಮಾಡಿದರು. ಹಾಗಾಗಿ ಈ ದಿನ ನಿಮಗೂ ಸಹ ಅನೇಕ ಇಕ್ಕಟ್ಟುಗಳು, ದುಃಖ, ಬಾಧೆ, ಕಣ್ಣೀರು, ಹೇಳಿಕೊಳ್ಳುವಂಥ ಕಷ್ಟಗಳು, ಹೇಳಿಕೊಳ್ಳಲಾರದಂಥ ಕಷ್ಟಗಳು, ನಷ್ಟಗಳು, ಚಿಂತೆಗಳು, ಈಗ ಕುಟುಂಬದಿಂದ ಹಿಂಸೆ ಅಥವಾ ಬಂಧು ಬಾಂಧವರಿಂದ ಅಥವಾ ಶತ್ರುಗಳಿಂದ ನಿಮಗೆ ಪ್ರಾಣ ಬೆದರಿಕೆ ಇರ್ಬೋದು. ಏನೇ ಇದ್ರೂ ಸಹ ನಿಮ್ಮ ಹೃದಯದಲ್ಲಿ ಒಂದು ಆಲೋಚನೆ ಇರಲಿ, ನಾವು ಸಾಯಬಾರ್ದು, ಏನೇ ಪರಿಸ್ಥಿತಿ ಇದ್ರೂ ಸಹ ನಾವು ಬದುಕಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿನ ಪ್ರಸಂಗಾಂಶ ಏನು? ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಆ ರೀತಿ ಮಾತ್ರ ಆಲೋಚನೆ. ಯಾವ ರೀತಿ? ಯಾವ ರೀತಿ? ಸಾಯುವಂಥ ಆಲೋಚನೆ ಮಾಡಬಾರ್ದು. ಬದುಕಬೇಕಾ ಅನ್ನುವಂಥ ಆಸೆ ನಿನ್ನಲ್ಲಿದ್ದರೆ ದೇವರು ನಿನ್ನನ್ನು ಸಾಯಲಿಕ್ಕೆ, ನಾನು ಸತ್ತೋಗ್ಬೇಕಪ್ಪ ಅಂತ ಯಾವ ವಿಷಯದಿಂದ ನೀನು ಅನ್ಕೊಂತೀಯಲ್ಲ, ದೇವರು ಅದನ್ನ ಇಬ್ಬಾಗ ಮಾಡಿ, ದೇವರು ನಿನಗೆ ಅದರಿಂದ ಹೊರಗಡೆ ಬರಲಿಕ್ಕೆ ದಾರಿ ತೋರಿಸಿ ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಬದುಕಿಸುವವರಾಗಿದ್ದಾರೆ.